जन्माद्यस्येतोऽन्वयाततितरतश्चार्थेषु विघ्नस्वराट् तेने ब्रह्महृदायादिकवये मुह्यन्ते सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकहतं सत्यं परं धीमहि धर्मः प्रोचितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते प्रकृतिभिः शुश्रूषिभिः तत्क्षणात् नियमकल्पतरोर्गलितं फलं सुखमुखादमृतद्रवसंयुतं पिबत भागवतं रसम् आलयम् मुहुरहो रसिका भुवि भावुकाः यं प्रव्रजन्तमनुपेत्य मपेतकृत्यं द्वैपायनो विरहकातराजुहाव पुत्रेति तन्मयतया तरवोऽभिनेदुः तं सर्वभूतहृदयं मुनिमानतोऽस्मि अक्रूरवाचा नाहं भवद्भ्यां रहितप्रवेक्ष्ये मथुरां प्रभो त्यक्तुं नार्हसि मां नाथ भक्तं ते भक्तवत्सला प्रभो भवद्भ्यां रहितः अहं मथुरां न प्रवेक्ष्ये नाथ भक्तवत्सला ते भक्तं त्यक्तुं नार्हसि प्रभो प्रभुवे भवद्भ्यां रहितः अहं मथुರಾಂ ನ ಪ್ರವೇಶ್ಯೆ ನಿಮ್ಮಿಬ್ಬರನ್ನು ಬಿಟ್ಟು ನಾನು ಮಥುರೆಯನ್ನ ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆಗೋದಿಲ್ಲ ಹಾಗಾಗಿ ಅಷ್ಟೇ ಅಲ್ಲ ನಾಥ ಒಡೆಯನೇ ಭಕ್ತವತ್ಸಲ ಭಕ್ತರ ಬಗ್ಗೆ ಅತ್ಯಂತ ಪ್ರೀತಿ ಪಾತ್ರನಾದನು ನೀನು ಅಂತಹ ನೀನು ತೇ ಭಕ್ತಂ ನಿನ್ನ ಭಕ್ತನಾದ ನನ್ನನ್ನ ತೆಕ್ತನ್ನ ಅರ್ಪಿಸಿ ಬಿಡೋದು ಸರಿಯಲ್ಲ ನೀನು ನನ್ನನ್ನು ಬಿಟ್ಟು ಹೋಗೋದಕ್ಕಾಗೋದೇ ಇಲ್ಲ ನೀನು ನಿನ್ನನ್ನು ಬಿಟ್ಟು ನಾನು ಸಹ ಹೋಗೋದಕ್ಕಾಗೋದಿಲ್ಲ ಯಾಕೆ ಆಗಚ್ಚಯಾಮ ಯೇಹಾನ್ನಃ ತನಾಥಾನ್ ಕುರ್ವಧೋಕ್ಷಜ ಸಹಾಗ್ರಜಃ ಸಗೋಪಾಲೈಃ ಧೃತಿಶ್ಚ ಕರುತ್ತಮ ಅಧೋಕ್ಷಜ ಕರುತ್ತಮ ಸಹಾಗ್ರಜಃ ಸಗೋಪಾಲೈಃ ಧೃತಿಃ ಆಗಚ್ಚ ಸಹಾಗ್ರಜಃ ಸಗೋಪಾಲೈಃ ಸಹೃದ್ಭಿಶ್ಚ ನಃ ಗೇಹಾನ್ ಆಗಚ್ಚ ಯಾಮ ತನಾಥಾನ್ ಕುರು ಉಚಿತಾಂತರಾನ್ ಹೇಳ್ತಾ ಇದ್ದೇನೆ ಹೃತ್ತಮ ಅಧೋಕ್ಷಜ ಪರಮಾತ್ಮನೆ ಸಹೃತ್ ಶ್ರೇಷ್ಠನೆ ಅಂತಹ ನೀನು ಸಹಾಗ್ರಜ ಅಣ್ಣನೊಡನೆ ಸಗೋಪಾಲೈಃ ಸಹೃದ್ಭಿಶ್ಚ ಗೋಪಾಲಕರು ಮತ್ತು ಸ್ನೇಹಿತರು ಎಲ್ಲರೊಡನೆ ನಹಗೇಹಾನ್ ಆಗಚ್ಚ ನಮ್ಮ ಮನೆಗೆ ಎಲ್ಲರೂ ಬನ್ನಿ ಯಾಮ ಹೋಗೋಣ ತನಾಥಾನ್ ಕುರು ನಮ್ಮೆಲ್ಲರನ್ನೂ ಸಹ ನೀನು ಒಡೆಯರುಳ್ಳವನನ್ನಾಗಿ ಮಾಡು ಅಂದ್ರೆ ನೀನೇ ನಮಗೆಲ್ಲರಿಗೂ ಒಡೆಯ ನೀನು ಬಂದರೆ ನಮ್ಮ ಮನೆಗೆ ಯಾರೋ ಒಬ್ಬರು ದೊಡ್ಡವರು ನಮ್ಮನ್ನ ಕೈ ಹಿಡಿದು ನಡೆಸುವವರು ಬಂದ್ರು ಅಂತ ಭಾವನೆ ಆಗುತ್ತೆ ಎಲ್ಲರ ಜೊತೆಗೆ ನೀನು ಅಣ್ಣನ ಜೊತೆಗೆ ನಮ್ಮ ಮನೆಗೆ ಹೋಗೋಣ ಎಲ್ಲರೂ ಸಹ ನಮ್ಮ ಮನೆಗೆ ಬಂದು ನಮ್ಮಣ್ಣ ಸನಾಥನ ಅಂದ್ರೆ ಒಬ್ಬರು ಇದ್ದಾರೆ ನಮ್ಮನ್ನು ನೋಡ್ಕೊಳ್ಳೋರು ಎನ್ನುವ ಭಾವನೆಯನ್ನ ಉಂಟು ಮಾಡುವ ಹಾಗೆ ನಮ್ಮ ಜೊತೆಗೆ ನೀವೆಲ್ಲರೂ ಬನ್ನಿ ಅಷ್ಟೇ ಅಲ್ಲ ಪುನೀಹಿ ಪಾದರಜಸ ಗೃಹಾನ್ನೋ ಗೃಹಮೇಧಿನ ಯಚ್ಛೌಷೇಣ ಅನುತೃಪ್ಯಂತೆ ಪಿತರಃ ಸಾಗ್ನಯಃ ಸುರಾಃ ಗೃಹಮೇಧಿನಾಂ ನಃ ಗೃಹಾನ್ ಪಾದರಜಸ ಪುನೀಹಿ ಯಚ್ಛೌಚೇನ ಸಾಗ್ನಯಃ ಸುರಾಃ ಪಿತರಃ ಅನುತೃಪ್ಯಂತೆ ಅದು ಗೃಹಸ್ಥರಿಗೆ ಬಹಳ ಪವಿತ್ರವಾಗುತ್ತೆ ಈ ರೀತಿಯ ಕೆಲಸ ಗೃಹಮೇಧಿನ ಗೃಹಸ್ಥರಾದಂತಹ ನಹ ಗೃಹಾನ್ ನಮ್ಮ ಮನೆಗೆ ಗೃಹ ಶಬ್ದ ಯದ್ಯಪಿ ನಪುಂಸಕಲಿಂಗ ಶಬ್ದ ಆದರೆ ಅದು ಪುಲ್ಲಿಂಗದಲ್ಲಿಯೂ ಇದೆ ಪುಲ್ಲಿಂಗದಲ್ಲಿ ಇರುವಂತಹ ಶಬ್ದ ನಿತ್ಯ ಭೋಜನ ಶಬ್ದ ಹಾಗಾಗಿ ಇಲ್ಲಿ ಗೃಹಾನ್ ಅಂತ ವಿದ್ಯಾಭಕ್ತಿ ಭೋಜನ ಹಾಕಿದ್ದಾರೆ ಮನೆ ಅಂತಾನೆ ಅರ್ಥ ಅದೊಂದು ವಿಶೇಷ ಪುಲ್ಲಿಂಗದಲ್ಲಿರುವಂತಹ ಗೃಹ ಶಬ್ದ ನಿತ್ಯ ಭೋಜನ ಶಬ್ದ ನಪುಂಸಕಲಿಂಗದಲ್ಲಿರೋದು ಎಲ್ಲ ವಚನವನ್ನು ಪಡ್ಬೋದು ಹಾಗಾಗಿ ನಮ್ಮ ಮನೆಯನ್ನ ಪಾದರಜಸ ಪುನೀಹಿ ನಿನ್ನ ಪಾದದ ಧೂಳಿನಿಂದ ಅದನ್ನ ಪವಿತ್ರ ಮಾಡು ಯಾಕೆಂದ್ರೆ ಗೃಹಸ್ಥರ ಮನೆಗೆ ನೀನು ಬಂದರೆ ನಮ್ಮ ಮನೆ ಪವಿತ್ರವಾಗಿ ಬಿಡುತ್ತೆ ಯಾಕೆ ಅಂದ್ರೆ ಯಚ್ಛೌಚೇನ ಯಾವ ನಿನ್ನ ಪಾದಗಳನ್ನ ತೊಳೆಯುವುದರಿಂದ ಸಾಗ್ನೆಯ ಅಗ್ನಿ ಸಹಿತರಾಗಿ ಸುರಾಹ ದೇವತೆಗಳೂ ಪಿತರಹ ಪಿತೃಗಳು ಸಹ
ತೃಪ್ಯಂತಿ, ತೃಪ್ತರಾಗಿ ಬಿಡ್ತಾರೆ. ನಿನ್ನ ಪಾದವನ್ನು ತೊಳೆದ ನೀರು ಬಿದ್ದರೆ ಅಲ್ಲಿ ಇರುವಂತಹ ಅಗ್ನಿಗಳು, ದೇವತೆಗಳು, ಪಿತೃದೇವತೆಗಳು ಎಲ್ಲವೂ ಸಹ ತೃಪ್ತರಾಗಿ ಬಿಡ್ತಾರೆ. ಹಾಗಾಗಿ ಗೃಹಸ್ಥರಾದಂತಹ ನಮ್ಮ ಗ್ರಹವನ್ನ ನೀನು ನಿನ್ನ ಪಾದ ಧೂಳಿಯಿಂದ ಪವಿತ್ರಗೊಳಿಸು. ಮತ್ತೆ ನಿನ್ನ ಪಾದವನ್ನು ತೊಳೆದಂತಹ ಬರೀ ಏನಲ್ಲ, ಅವನಿಜ್ಞಾಂದ್ರಿಗಲಂ ಆಶೀಶ್ಲೋಕ್ಯೋ ಮಲಿರ್ಮಹಾನ್ ಐಶ್ವರ್ಯಂ ಅತುಲಂ ಲೇದೆ ಗತಿಂಚ ಏಕಾಂತಿನಾತು ಮಹಾನ್ ಬಲಿ ಶ್ಲೋಕ್ ಮಹಾನ್ ಬಲಿ ಅಂಗ್ರಿಯುಗಲಂ ಅವನಿಜ್ಯ ಶ್ಲೋಕ್ಯ ಆಸೀತ್ ಅತುಲಂ ಐಶ್ವರ್ಯಂ ಏಕಾಂತಿನಾಂತು ಯಾ ಗತಿಂ ಚ ಲೇಹೆ. ಮಹಾನ್ ಬಲಿಹಿ, ಪರಪವಿತ್ರನಾದಂತಹ ಮಹಾಪುರುಷನಾದಂತಹ ಬಲಿಯು ಅಂಗ್ರಿಯುಗಲಂ ಅವನಿಜ್ಯ ನಿನ್ನ ಪಾದಗಳನ್ನ ತೊಳೆದು ಶ್ಲೋಕ್ಯ ಆಸೀತ್ ಅವನು ಎಲ್ಲರಲ್ಲಿಯೂ ಸಹ ಬಹಳ ಉತ್ತಮ ಎನ್ನುವಂತಹ ಕೀರ್ತಿಯನ್ನ ಪಡೆದು ಬಿಟ್ಟ. ಅಷ್ಟೇ ಅಲ್ಲ, ಅತುಲಂ ಐಶ್ವರ್ಯಂ ಲೇದೆ ಎತ್ತರಂ ಐಶ್ವರ್ಯಂ, ಯಾರಿಗೂ ಸಹ ಊಹಿಸಲು ಅಸಾಧ್ಯವಾದಂತಹ ಅಪಾರವಾದ ಐಶ್ವರ್ಯವನ್ನು, ಅಷ್ಟೇ ಅಲ್ಲ ಏಕಾಂತಿನಾಂತು ಯಾಗತಿ, ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರರಾದಂತಹ ಏಕಾಂತ ಭಕ್ತರು ಅಂತ ಅನ್ಸ್ಕೊಳ್ಳೋರು ಯಾರಿದಾರೋ ಅಂಥವರ ಗತಿ ಎನ್ನುವಂತಹ ಬೇರೆ ಪಡೆದು ಬಿಟ್ಟ. ನಿನ್ನ ಪಾದ ಯುಗಲವನ್ನು ತೊಳೆದಂತಹ ಬಲಿಚಕ್ರವರ್ತಿ ಲೋಕದಲ್ಲೆಲ್ಲ ಪ್ರಸಿದ್ಧಿಯನ್ನು ಪಡೆದು ಬಿಟ್ಟ. ಮಹಾಪುರುಷ ಎನ್ನುವಂತಹ ಹೆಸರನ್ನು ಸಹ ಪಡೆದು ಬಿಟ್ಟ. ಅಸದೃಶವಾದ ಐಶ್ವರ್ಯನ್ನು ಪಡೆದು ಏಕಾಂತ ಭಕ್ತರಿಗೆ ಮಾತ್ರ ಸಿಗುವಂತಹ ಗತಿಯನ್ನೂ ಸಹ ಹೊಂದಿದ. ಮತ್ತೆ ಇನ್ನು ಎಂಥದ್ದು ನಿನ್ನ ಪಾದ ಆಪಸ್ತೇಂದ್ರಿ ಅವನೇ ಜನ್ಯ ಸ್ತ್ರೀನ್ ಲೋಕಾನ್ ಶುಚಯೋ ಪುನನ್ನ ಚಿರಸಾಧತ್ತಯಾ ಶರ್ವಃ ಸ್ವರ್ಯಾತಾಃ ಸಗರಾತ್ಮಜಾಃ ತೇ ಅಂಗ್ರ್ಯವನೇ ಅವನೇ ಜನ್ಯಃ ಶುಚಯಃ ಆಪಃ ತ್ರೀನ್ ಲೋಕಾನ್ ಅಪುನನ್ನ ಯಾಃ ಶರ್ವಃ ಶಿರಸಾ ಆಧತ್ತ ಸಗರಾತ್ಮಜಾಃ ಸ್ವಃ ಯಾತಾಃ. ಅಂಗ್ರಿ ಅವನೇ ಜನ್ಯ ನಿನ್ನ ಪಾದಗಳನ್ನ ತೊಳೆದಂತಹ ಆಪಹ ಶುಚಯ ಆಪಹ ಪವಿತ್ರವಾದ ನೀರು ತ್ರೀನ್ ಲೋಕಾನ ಅಪನನ್ ಮೂರು ಲೋಕಗಳನ್ನು ಸಹ ಪವಿತ್ರಗೊಳಿಸಿಬಿಡುತ್ತು. ಎಂಡೆ ಬಂದಿದೆ. ಬಳಿಯ ಮಾಮನಾಥ ಗಂಡೆಯಾತ ತನ್ನ ಪಾದವನ್ನ ಮೇಲೆ ಎತ್ತಿದಾಗ ಸ್ವರ್ಗಕ್ಕೆ ತೆಗೆದುಕೊಂಡು ಹೋದಾಗ ಅದು ಸತ್ಯಲೋಕವನ್ನು ಮುಗಿಬಿಟ್ಟು ಬಿಡ್ತು. ಆಗ ಅವನ ಪಾದದ ಬ್ರಹ್ಮ ತನ್ನ ಕಮಂಡಲಿನ ನೀರಿನಿಂದ ತೊಳೆದ ಅದೇ ಗಂಗೆಯಾಗಿ ಪ್ರವಹಿಸಿತು ಎನ್ನುವಂತಹ ವಿಷಯವನ್ನು ನಾವು ಅರಿತಿದ್ದೇವೆ. ಅದು ಮೂರು ಲೋಕಗಳನ್ನು ಸಹ ಪವಿತ್ರಗೊಳಿಸಿಬಿಡ್ತು. ಅಷ್ಟೇ ಅಲ್ಲ, ಯಾವ ಆ ನೀರನ್ನು ಶರ್ವಃ ಪರಮೇಶ್ವರನು ಶಿರಸ ತನ್ನ ತಲೆಯಿಂದ ಅದನ್ನ ಧರಿಸಿದ. ಮತ್ತೆ ಅದೇ ನೀರು ಸಗರಾತ್ಮಜಾಹ ಸ್ವರ್ಯಾತ, ಆ ನೀರಿನಿಂದಲೇ ಸಗರನ ಮಕ್ಕಳು ಸಹ ಸ್ವರ್ಗವನ್ನು ಹೊಂದಿದರು. ನಿನ್ನ ಪಾದೋದಕವಾದಂತಹ ಗಂಗೆ, ನಿನ್ನ ಪಾದವನ್ನು ತೊಳೆದ ನೀರು ಗಂಗೆ ರೂಪದಲ್ಲಿ ಹರಿದು ಮೂರು ಲೋಕಗಳನ್ನು ಸಹ ಪವಿತ್ರಗೊಳಿಸಿಬಿಡ್ತು. ಆ ನೀರನ್ನ ಪರಮೇಶ್ವರ ತನ್ನ ಶಿರಸ್ಸಿನಲ್ಲಿ ಧರಿಸಿದ. ಮತ್ತೆ ಸಗರನ ಮಕ್ಕಳೆಲ್ಲರನ್ನೂ ಸಹ ಆ ನೀರು ಸ್ವರ್ಗಲೋಕಕ್ಕೆ ಕಳಿಸುವಂತೆ ಆಯಿತು. ಸದ್ಗತಿಯು ಸಹ ಸಿಕ್ಕಿತು ಅವರಿಗೆ. ಹಾಗಾಗಿ ದೇವದೇವ ಜಗನ್ನಾಥ ಪುಣ್ಯಶ್ರವಣ ಕೀರ್ತನ ಯದೂತ್ತಮ ಉತ್ತಮ ಶ್ಲೋಕ ನಾರಾಯಣ ನಮೋಸ್ತುತೆ ಹೇಳ್ತಾರೆ. ಇಷ್ಟೆಲ್ಲ ಆದ ತಕ್ಷಣ ಭಕ್ತಿಯಿಂದ ಆತನನ್ನ ಕೇವಲ ಸಂಬೋಧನೆ ಮಾಡಿ ಅವನಿಗೆ ನಮಸ್ಕಾರ ಹೇಳ್ತಾನೆ. ದೇವದೇವ ಜಗನ್ನಾಥ ಪುಣ್ಯಶ್ರವಣ ಕೀರ್ತನ ಯದೂತ್ತಮ ಉತ್ತಮ ಶ್ಲೋಕ ನಾರಾಯಣ ತೇ ನಮಃ ಅಸ್ತು. ಅಲ್ಲೂ ಆತನಿಗೆ ಸಂಬೋಧನೆ. ದೇವದೇವ ದೇವತೆಗಳೆಲ್ಲರಿಗೂ ಸಹ ದೇವನಾದ ಜಗನ್ನಾಥ ಜಗತ್ತಿಯ ಒಡೆಯನಾದ ಪುಣ್ಯ ಶ್ರವಣ ಕೀರ್ತನ, ನಿನ್ನ ಲೀಲೆಗಳನ್ನ ಹೇಳುವುದು, ಅದನ್ನ ಸ್ತುತಿಸುವುದು, ಇದೆಲ್ಲವೂ ಸಹ ಪುಣ್ಯಕ್ಕೆ ಯೋಗ್ಯವಾದದ್ದು. ಯದುತ್ತಮ, ಯದುಕೊಳ್ಳದಲ್ಲಿ
ಬಂದು ಸಹ ನೀನೇನೆ ಅನ್ನೋದು ಇದರಲ್ಲಿ ಚೆನ್ನಾಗಿ ದೇವತೆಗಳಿಗೂ ಒಡೆಯ ನೀನೆ. ಮತ್ತೆ ನಿನ್ನ ಬಗ್ಗೆ ಕೇಳ್ತಾ ಇರೋದು ಹೇಳ್ತಾ ಇರೋದು ಎಲ್ಲವೂ ಸಹ ಪುಣ್ಯಕ್ಕೆ ಕಾರಣವಾಗಿದೆ. ಎದುರುಗಳೆಲ್ಲ ನೀನೇ ಶ್ರೇಷ್ಠ, ಒಳ್ಳೆಯ ಪುಣ್ಯ ಕೀರ್ತಿ ನಾರಾಯಣ ಅಂತಹ ನನಗೆ ನಮಸ್ಕಾರ ಅಂತ ಹೇಳಿ ಇನ್ನೇನು ಹೇಳೋ ಗೊತ್ತಾಗ್ತದೆ. ಅವ್ನು ಸುಮ್ಮನಾದಾಗ ಭಗವಂತ ಹೇಳ್ತಾನೆ, ಹೇ ಭಗವಾನುಮಾಜಾಯಾಸ್ಯೇ ಭವತೋ ವೇಹಂ ಅಹಂ ಆರ್ಯ ಸಮನ್ವಿತಃ ಯದುಚಕ್ರಗೃಹಂ ಹತ್ವಾ ವಿತರಿಷ್ಯೇ ಸಹೃತ್ಪ್ರಿಯಂ. ಮೊದಲೇ ಕೆಲಸ ಏನು ಅಂದ್ರೆ ಅದು ಮೊದಲು ಮುಗಿಸ್ಬಿಟ್ಟು ಆಮೇಲೆ ಉಳಿದ ಕೆಲಸ ಎಲ್ಲ ಮಾಡ್ತೇನೆ. ಆರ್ಯ ಸಮನ್ವಿತಃ ಅಹಂ ಭವತಃ ಗೇಹಂ ಆಯಾಸ್ಯೆ ಯದುಚಕ್ರಗೃಹಂ ಹತ್ವಾ ಸಹೃತ್ ಪ್ರಿಯಂ ವಿತರಿಷ್ಯೆ. ಆರ್ಯ ಸಮನ್ವಿತಃ ಅಣ್ಣನ ಜೊತೆಗೆ ಅಹಂ ನಾನು ಅಂದ್ರೆ ಅಣ್ಣ ಮತ್ತೆ ಪೂಜ್ಯರು ಎಲ್ಲರೂ ತಂದೆ ತಾಯಿಗಳು ಎಲ್ಲರೂ ತಂದೆ ಅವಳಿಗೆ ಹಿರಿಯರು ಎಲ್ಲರೂ ಅಣ್ಣನೂ ಹೌದು ಹಿರಿಯರು ಹೌದು ಆಗುತ್ತೆ. ಯಾವ್ದಾದ್ರು ಅರ್ಥ ಇಟ್ಕೊಳ್ಬೋದು, ಇಲ್ಲ ಎಲ್ಲರ ಜೊತೆ ಅಂತ ಇಟ್ಕೊಳ್ಬೋದು. ಇವರೆಲ್ಲರೊಡನೆ ಭವತಃ ಗೇಹಂ ಆಯಾಸ್ಯೆ ನಾನು ನಿನ್ನ ಮನೆಗೆ ಬರ್ತೇನೆ. ಆದರೆ ಮೊದಲು ಆಗ್ಬೇಕಾದದ್ದೇನು, ಯದುಚಕ್ರ ಗೃಹಂ ಹತ್ವಾ. ಯದುಗಳ ಸಮೂಹನೇ ಯಾರು ದ್ರೋಹವನ್ನು ಮಾಡಿದಾರೋ ಅಂತಹ ಕಂಸನನ್ನ ಹತ್ತು ಕೊಂದು ಆಮೇಲೆ ಸಹೃತ್ಪ್ರಿಯಂ ವಿತರಿಷ್ಯೆ. ಮೊದಲು ದುಷ್ಟರನ್ನ ನಾಶ ಮಾಡಿ ಆಮೇಲೆ ಸ್ನೇಹಿತರಾದಂತಹ ಅವರಿಗೆಲ್ಲರಿಗೂ ಪ್ರಿಯವನ್ನ ಉಂಟು ಮಾಡ್ತೇನೆ. ಹಾಗಾಗಿ ನಿನ್ನ ಮನೆಗೆ ಖಂಡಿತ ಬರ್ತೇನೆ ಎಲ್ಲರ ಹಿರಿಯರ ಜೊತೆಗೆ. ಈಗ ಯದುಗಳ ಸಮೂಹಗಳಿಗೆಲ್ಲ ದ್ರೋಹ ಮಾಡಿದಂತಹ ಕಂಸನನ್ನ ಮೊದಲು ಸಂಹಾರ ಮಾಡೋದು ಒಬ್ಬನೇ ಕೆಲಸ, ಆಮೇಲೆ ಸಜ್ಜನರಿಗೆ ಹಿತವನ್ನು ಉಂಟು ಮಾಡುವಂತಹ ಕೆಲಸ ನಾನು ಮಾಡ್ತೇನೆ. ಶ್ರೀ ಶುಕವಾಚ ಏವ ಮುಕ್ತೋ ಭಗವತಾ ಸೋಕ್ರೂರೋ ವಿಮನಾ ಇವ ಪುರೀಂ ಪ್ರವಿಷ್ಟಃ ಕಂಸಾಯ ಕರ್ಮ ವೇದ್ಯಗೃಹಂ ಯಯೋ. ಭಗವತಾ ಏವ ಮುಕ್ತಃ ಸಹ ಕ್ರೂರಃ ವಿಮನಾ ಇವ ಪುರೀಂ ಪ್ರವಿಷ್ಟಃ ಕಂಸಾಯ ಕರ್ಮ ಅವೇದ್ಯ ಗೃಹಂ ಯಯೋ. ಹೀಗೆ ಪರಮಾತ್ಮ ಹೇಳಿದ ಮೇಲೆ ಅಕ್ರೂರನು ಸಹ ವಿಮಾನ ಇವ ಇಚ್ಛೆ ಇಲ್ಲದೆ ಅಥವಾ ಮನಸ್ಸು ಸ್ವಲ್ಪ ಕುಂದಿತು. ಬರ್ತಾನೆ ತಮ್ಮ ಮನೆಗೆ ಅನ್ನೋ ಆಸೆ ಇರ್ತಲ್ಲ, ಹಾಗಾಗಿ ಮನಸ್ಸು ಸ್ವಲ್ಪ ವಿಷಣ್ಣವಾಯಿತು. ಹಾಗೆ ಮನಸ್ಸನ್ನು ಸ್ವಲ್ಪ ಕ್ಲೇಶಗೊಳಿಸಿಕೊಂಡು ಪುರೀಂ ಪ್ರವಿಷ್ಟ ಪರಮಾತ್ಮ ಹೇಳಿದ್ಮೇಲೆ ಮುಗಿಯಿತು. ಮಥುರೆಯನ್ನ ಪ್ರವೇಶ ಮಾಡಿದಂತಹ ಅವನು ಕಂಸಾಯ ಕರ್ಮ ಆವೇದ್ಯ, ಕಂಸನ ಹತ್ತಿರ ಹೋಗಿ ತಾನು ಮಾಡಿದ ಕೆಲಸವನ್ನೆಲ್ಲ ತಿಳಿಸಿ ಎಲ್ಲರೂ ಬಂದಿದ್ದಾರೆ ಎನ್ನುವಂತಹ ವಿಷಯವನ್ನು ತಿಳಿಸಿ ತನ್ನ ಮನೆಗೆ ಹೋದ. ಭಗವಂತ ಹೇಳಿದ ಮೇಲೆ ಅಕ್ರೂರನಿಗೆ ಏನು ಹೇಳಕ್ಕಾಗಲಿಲ್ಲ. ಆದ್ರೂ ಮನಸ್ಸು ಸ್ವಲ್ಪ ವಿಷಣ್ಣವಾಯಿತು. ಅದೇ ಭಾವದಿಂದ ನಗರವನ್ನು ಪ್ರವೇಶ ಮಾಡಿ ತಾನು ಮಾಡಿದಂತಹ ಕೆಲಸವನ್ನೆಲ್ಲ ಕಂಸನಿಗೆ ತಿಳಿಸಿ ತನ್ನ ಮನೆಗೆ ಹೋದ. ಅದಾದ್ಮೇಲೆ ಅಥಾಪರಾಣ್ಯೇ ಭಗವಾನ್ ಕೃಷ್ಣ ಸಂಕರ್ಷಣಾನ್ವಿತಃ ಮಥುರಾಂ ಪ್ರಾವಿಶತ್ ಗೋಪೈಃ ದಿದೃಕ್ಷುಃ ಪರಿವಾರಿತಃ. ಅಥ ಭಗವಾನ್ ಕೃಷ್ಣಃ ಸಂಕರ್ಷಣಾನ್ವಿತಃ ಅಪರಾಹ್ಣೇ ಗೋಪೈಃ ಪರಿವಾರಿತಃ ಮಥುರಾಂ ದಿದೃಕ್ಷುಃ ಪ್ರಾವಿಶತ್. ಮಥುರಾಂ ಎರಡು ಬಾರಿ ಬೇಕಾದ್ರೆ ತಗೊಳ್ಳಿ. ಅಥ ಬಳಿಕ ಭಗವಾನ್ ಕೃಷ್ಣ ಪೂಜ್ಯನಾದ ಕೃಷ್ಣನು ಸಂಕರ್ಷಣಾನ್ವಿತಃ ಬಲರಾಮನೊಡನೆ ಅಪರಾಹ್ಣೆ ಮಧ್ಯಾಹ್ನದ ಸಮಯದಲ್ಲಿ ಗೋಪೈಃ ಪರಿವಾರತಃ ಗೋಪಾಲಕರೊಂದಿಗೆ ಕೂಡಿಕೊಂಡು ಮಥುರಾಂ ದಿದೃಕ್ಷು ಮಥುರಾ ಬೆಟ್ಟವನ್ನು ನೋಡೋದಕ್ಕೋಸ್ಕರ ಮಥುರೆಯನ್ನ ಪ್ರವೇಶ ಮಾಡಿದ. ಅಂದ್ರೆ ಬೆಳಗ್ಗೆ ಎಲ್ಲ ಆಯ್ತು, ರಾತ್ರಿ ಎಲ್ಲ ಉಳ್ಕೊಂಡಿದ್ದ. ಬೆಳಗ್ಗೆ ಆದ್ಮೇಲೆ ಮಧ್ಯಾಹ್ನದವರೆಗೂ ಅಲ್ಲಿಯೇ ಇದ್ದು, ಮಧ್ಯಾಹ್ನ ಆದ್ಮೇಲೆ ಗೋಪಾಲಕರ ಜೊತೆಗೆ ಬಲರಾಮನ ಜೊತೆಗೆ ಮಥುರೆಯನ್ನು ನೋಡೋದಕ್ಕೋಸ್ಕರ ಪ್ರವೇಶ ಮಾಡಿದ. ಹೇಗಿದೆ ಮಥುರೈ? ತದಶತಾಂ ಸ್ಫಾಟಿಕ ತುಂಗ ಗೋಪುರ ದ್ವಾರ ಬೃಹತ್ ಹೇಮ ಕಪಾಟ ತೋರಣ ತಾಮ್ರಾರಕೋಷ್ಠಾಂ ಪರಿಖಾ ದುರಾಸದಾಂ ಉದ್ಯಾನ ರಮ್ಯೋಪವನೋಪಶೋಭಿತಾಂ. ಸ್ಫಾಟಿಕ ತುಂಗ ಗೋಪುರ ದ್ವಾರ ಬೃಹತ್ ಹೇಮ ಕಪಾಟ ತೋರಣ ತಾಮ್ರಾರಕೋಷ್ಠಾಂ ಪರಿಖಾ ದುರಾಸದಾಂ ಉದ್ಯಾನ ರಮ್ಯೋಪವನೋಪಶೋಭಿತಾಂ ತಾಂ ಮಥುರೆಯನ್ನು ನೋಡುವ. ಹೇಗಿದೆ? ಸ್ಫಾಟಿಕ ತುಂಗ ಗೋಪುರ ದ್ವಾರ, ಸ್ಫಟಿಕಮಯವಾದಂತಹ ಎತ್ತರವಾದಂತಹ ಗೋಪುರಗಳಿಂದ ಕೂಡಿದ ಬಾಗಿಲುಗಳುಳ್ಳ ಎಲ್ಲ ಸ್ಫಟಿಕದಿಂದ ಮಾಡಿರುವಂಥದ್ದು. ಅದು ಎತ್ತರವಾದಂತಹ ಗೋಪುರಗಳಿಂದ
ಬಾಗಿಲಿದೆ ಆ ನಗರಕ್ಕೆ. ಬೃಹತ್ ಹೇಮ ಕಪಾಟ ತೋರಣ, ದೊಡ್ಡ ದೊಡ್ಡ ಸುವರ್ಣಮಯವಾದಂತಹ ಕಪಾಟ, ಇದು ಏನು ಇದು ಬಾಗಿಲಿನ ಭಾಗ, ಅವುಗಳಿಂದ ದೊಡ್ಡ ಬಾಗಿಲುಗಳಿಂದ ತೋರಣಗಳಿಂದ ತುಂಬಿರುವಂತಹದ್ದು. ತಾಮ್ರ ಆರ ಕೋಷ್ಟಾಂ, ತಾಮ್ರ ಅಂದ್ರೆ ತಾಮ್ರವೇ, ಆರ ಅಂತ ಹೇಳಿದ್ರೆ ಚಿನ್ನ, ಅದರಿಂದ ಕೋಷ್ಠ. ಕೋಷ್ಠ ಅನ್ನೋದಕ್ಕೆ ಎರಡು ಅರ್ಥ ಮಾಡ್ತಾರೆ. ಆ ದುರ್ಗದ ಕೋಟೆಗಳ ಪ್ರಾಕಾರ ಅನ್ನೋದು ಸಹ ಒಂದು ಅರ್ಥ. ಇನ್ನೊಂದು ಇದು ಏನು ಧಾನ್ಯಗಳೆಲ್ಲ ಇಡ್ತಾರಲ್ಲ, ಹೇಳ್ತಾರಪ್ಪ, ಧಾನ್ಯಗಳನ್ನೆಲ್ಲ ತುಂಬಿಡ್ತಾ ಇರುವಂತಹದ್ದು ಕೊಪ್ಪರಿಗೆ, ಕೊಪ್ಪರಿಗೆ ಆ ಕಣಜಗಳಿಂದ ಕೂಡಿರೋದು. ಅಂದ್ರೆ ದೊಡ್ಡ ದೊಡ್ಡ ಅಲ್ಲಲ್ಲೇ ಇದು ಧಾನ್ಯಗಳನ್ನು ತುಂಬಿಡುವಂತಹ ಕಣಜಗಳು, ಅಥವಾ ಇವುಗಳಿಂದ ಮಾಡಿದಂತಹ ತಾಮ್ರ ಮತ್ತು ಅರಗಳಿಂದ ಹಿತ್ತಾಳಿಂದ ಮಾಡಿದಂತಹ ದುರ್ಗದ ಪ್ರಾಕಾರ, ಅದನ್ನ ತಗೊಳ್ಳಿ, ಇಲ್ಲ ಎರಡು ತಗೊಳ್ಳಿ. ಪರಿಖಾನುರಾಸತಾಂ, ಪರಿಖಾ ಅಂದ್ರೆ ಇದು ಕಂದ ಅಂದ್ರೆ ಶತ್ರುಗಳು ತಕ್ಷಣ ಪ್ರವೇಶ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಕೋಟೆಯ ಬಾಗಿಲು ಆದ ಮೇಲೆ ದೊಡ್ಡ ಹಳ್ಳವನ್ನ ಹಾಕಿರ್ತಾರೆ. ಅದು ನೀರು ಸಹ ತುಂಬಿರುತ್ತದೆ. ಅದರಿಂದ ದಾಟಲು ಅಶಕ್ಯವಾದಂತಹ ನಗರವನ್ನ ಅಷ್ಟು ಸುಲಭವಾಗಿ ಪ್ರವೇಶ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರುವ ರೀತಿಯಲ್ಲಿ ದುರ್ಗಮವಾದಂತಹ ಕಂದಕಗಳಿವೆ. ಉದ್ಯಾನ ರಮ್ಯ ಉಪವನ ಉಪಶೋಭಿತ, ಉದ್ಯಾನಗಳು ಅಂತ ಹೇಳಿದ್ರೆ ನಗರದಿಂದ ಸ್ವಲ್ಪ ಹೊರಗಡೆ ಇರುವಂತದ್ದು ಉದ್ಯಾನಗಳು. ಉಪವನ ಅಂದ್ರೆ ಕೈತೋಟ ಅಂತ ಹೇಳ್ತೀವಲ್ಲ, ಹತ್ತಿರದಲ್ಲಿ ಇರುವಂತದ್ದು. ಹಾಗಾಗಿ ದೂರದಲ್ಲಿರುವಂತಹ ವನಗಳು ಅತ್ಯಂತ ಸುಂದರವಾಗಿವೆ. ಮತ್ತೆ ರಮ್ಯವಾದಂತಹ ಉಪವನಗಳು ಸಹ ಹತ್ತಿರದಲ್ಲಿರುವಂತ, ಇವುಗಳಿಂದ ಅಲಂಕೃತವಾದಂತಹ ಮಾನವಾದಂತಹ ಮಥುರೆ ಪಟ್ಟಣವನ್ನು ನೋಡೋಣ. ಆ ನಗರ ಎತ್ತರವಾದ ಪುರದ್ವಾರಗಳಿಂದ ಬೃಹದ್ವಾರಗಳಿಂದ ತುಂಬಿದೆ. ತೋರಣಮಯವಾದಂತಹ ದೊಡ್ಡ ಬಾಗಿಲುಗಳು ತೋರಣಗಳಿಂದ ಅಲಂಕೃತವಾಗಿವೆ. ತಾಮ್ರ ಮತ್ತು ಹಿತ್ತಾಳೆಯಿಂದ ನಿರ್ಮಿತವಾದಂತಹ ಧಾನ್ಯಾಗಾರ ಅಂದ್ರೆ ಕಣಜಗಳು, ದುರ್ಗಮವಾದಂತಗಳು, ರಮ್ಯವಾದಂತಹ ದೊಡ್ಡ ದೊಡ್ಡ ಉದ್ಯಾನಗಳು, ಚಿಕ್ಕ ಚಿಕ್ಕ ಉಪವನಗಳು ಸಹ ಇವೆ. ಅತ್ಯಂತ ರಮ್ಯವಾಗಿದೆ. ಸೌವರ್ಣ ಶೃಂಗಾಟಕ ಹರ್ಮ್ಯ ನಿಷ್ಕುಟೈಃ ಶ್ರೇಣಿ ಸಭಾಭಿಃ ಭವನೈರುಪಸ್ಕೃತಾಂ ವೈಡೂರ್ಯ ವಜ್ರಾಮಲ ನೀಲ ವಿದ್ರುಮೈಃ ಮುಕ್ತಾ ಹರಿಭಿಃ ವಲಭೀಷು ವೇದಿಷು. ಸೌವರ್ಣ ಶೃಂಗಾಟಕ ಹರ್ಮ್ಯ ನಿಷ್ಕುಟೈಃ, ಇದರಲ್ಲಿ ವಿಶೇಷ ಏನು ಇಲ್ಲ, ಹಿಂದಕ್ಕೆ ಅನ್ವಯವಾಗುತ್ತೆ. ಅಂತಹ ಮಥುರಾಂ ದದರ್ಶ ಅಂತ ಅರ್ಥ, ಅನ್ವಯ ಹಾಗೆ ಇದೆ. ಎರಡೂ ಶ್ಲೋಕಗಳನ್ನು ಹೇಳ್ಬಿಡ್ತೇನೆ, ಬೇಡ ಅದ್ರಲ್ಲಿ ಸ್ವಲ್ಪ ಅನ್ವಯ ಇದೆ, ಇದರ ಅನ್ವಯ ಇಲ್ಲ. ಸೌವರ್ಣ ಶೃಂಗಾಟಕ ಹರ್ಮ್ಯ ನಿಷ್ಕುಟೈಃ, ಚಿನ್ನದಿಂದ ಮಾಡಿದಂತಹ ಸವರ್ಣಾಲಂಕೃತವಾದಂತಹ ಶೃಂಗಾಟಕ ಎನ್ನುವ ಶಬ್ದಕ್ಕೆ ಚತುಷ್ಪಥ ಅಂತ ಅರ್ಥ. 4 ಇದು ಮಾರ್ಗಗಳು ಸೇರುವಂತಹ ಚೌಕಗಳು ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಹರ್ಮ್ಯ ಅಂದ್ರೆ ವಿಶಾಲವಾದಂತಹ ಭವನಗಳು. ನಿಷ್ಕುಟ ಅಂತ ಹೇಳಿದ್ರೆ ತೈಲೋಟಗಳು. ನಿಷ್ಕುಟ ಶಬ್ದಕ್ಕೆ ಉಪವನ ಎನ್ನುವ ಅರ್ಥ ಇದೆ. ಅಂತಹ ಉಪವನಗಳಿಂದ ಅಂದ್ರೆ ಅಲ್ಲಿರುವಂತಹವರೆಲ್ಲರೂ ಅಂತಹ ಶ್ರೀಮಂತರು. ಸುವರ್ಣದಿಂದ ಅಲಂಕೃತವಾದಂತಹ ಚತುಷ್ಪಥದ ಒಂದು ಚೌಕಗಳು, ಅಲ್ಲಿ ಶ್ರೀಮಂತರ ಮಹಡಿ ಮನೆಗಳಿವೆ. ಅಲ್ಲಿ ಎಲ್ಲ ಮಹಡಿ ಮನೆಗಳ ಹತ್ತಿರವೂ ಸಹ ಹೂದೋಟಗಳಿವೆ. ಶ್ರೇಣಿ ಸಭಾಭಿಗೆ, ಶ್ರೇಣಿ ಎನ್ನುವ ಶಬ್ದಕ್ಕೆ ಸುಮಾರು ಅರ್ಥಗಳಿವೆ. ಸಾಲು ಎನ್ನುವ ಅರ್ಥ ಪ್ರಸಿದ್ಧವಾದದ್ದು ಗೊತ್ತಿದೆ ಅನ್ಕೊಳ್ತೀನಿ. ಶ್ರೇಣಿ ಅನ್ನೋದ್ರೆ ವ್ಯಾಪಾರಿಗಳು ಎನ್ನುವ ಅರ್ಥ, ವಿಶೇಷವಾದ ರತ್ನ ಇತ್ಯಾದಿಗಳ ವ್ಯಾಪಾರ ಮಾಡ್ತಾರಲ್ಲ ಅಂತ. ಆಮೇಲೆ ಇನ್ನೊಂದಿದೆ ಶ್ರೇಣಿ ಶಬ್ದಕ್ಕೆ ಅರ್ಥ ಏಕ ರೀತಿಯ ಶಿಲ್ಪವನ್ನ ರಚನೆ ಮಾಡುವಂತಹ ಶಿಲ್ಪಿಗಳಿಗೂ ಸಹ ಶ್ರೇಣಿ ಅಂತ ಹೇಳ್ತಾರೆ ಅಂತ. ಇಲ್ಲಿ ನೀವು ಯಾವ ಅರ್ಥ ಬೇಕಾದ್ರೂ ತಗೊಳ್ಬಹುದು, ಎಲ್ಲವೂ ಹೊಂದುವಂತಹ ಹಾಗೆ ಇದೆ. ಅಂದ್ರೆ ಸಾಲು ಸಾಲು ಹಿಡಿದಂತಹ ಸಭಾಭವನಗಳು, ಅಥವಾ ವ್ಯಾಪಾರಿಗಳೇ ಇರುವಂತಹ ಮನೆಗಳ ಸಾಲುಗಳು, ಅಥವಾ ಒಂದೇ ರೀತಿಯ ಶಿಲ್ಪವನ್ನ ಮಾಡಿರುವಂತಹ ಸಭೆಗಳಿಂದ ಭವನೈಹಿ ಉಪಸ್ಕೃತಾಂ, ಅಂತಹ ಅವರು ವಾಸ ಮಾಡುವ ಭವನಗಳಿಂದ ಕೂಡಿರುವ ವೈಡೂರ್ಯ ವಜ್ರ ಅಮಲ ನೇತೃಮೈಹಿ ಮುಕ್ತಾ ಹರಿದ್ವಿಹಿ ಲಲಕೀಷು.
ವೈಡೂರ್ಯ, ವಜ್ರ, ನೀಲ ಅಂದ್ರೆ ಇಂದ್ರನೀಲ, ಹವಳ, ಮುತ್ತು, ಪಚ್ಚೆ, ಮರಕತ, ಇವುಗಳಿಂದ ಕೂಡಿರುವಂತಹ ಯಾವುದದು ಮೇಲಿರುವಂತಹ ಭಾಗ. ವಲಭೀಷು ವೇದಿಷು. ವಲಭಿ ಅಂತ ಹೇಳಿದ್ರೆ ಆ ಸೂರು ಅಂತ ಹೇಳ್ತೀವಲ್ಲ, ಮೇಲೆ ಆ ಪಾರಿವಾಳಗಳೆಲ್ಲ ಕೂತ್ಕೊಳ್ಳುವಂತಹ ಸ್ಥಳ, ಅಂತಹದ್ದು ವಲಭಿ ಅಂತ ಅನ್ಸ್ಕೊಳ್ಳುತ್ತೆ. ಅಂತಹ ಮನೆಯ ಸೂರುಗಳಲ್ಲಿ, ಇಂತಹ ಮರಕತಗಳಿಂದ ಅಲಂಕೃತವಾದಂತಹ ಮನೆಯ ಸೂರುಗಳಲ್ಲಿ, ಆ ಸೂರುಗಳ ಒಂದು ಇದು ಏನ್ ಹೇಳ್ಬೋದು ಅಂದ್ರೆ ಸಜ್ಜ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಆ ರೀತಿಯಾದ ಒಂದು ಭಾಗ ಅದು. ನಮ್ಮದು ತುಂಬಾ ಕಡಿಮೆ ಮಟ್ಟದ್ದು, ಅದು ಅತ್ಯಂತ ಉತ್ತಮ. ಅಂತಹ ವೇದಿಗಳಲ್ಲಿ, ವೇದಿ ಅಂದ್ರೆ ಆ ರೀತಿಯ ಜಾಗ, ಕೂತ್ಕೊಳ್ಳುವುದಕ್ಕೆ ಅನುಕೂಲವಾದಂತಹ ಜಾಗ. ಜುಷ್ಟೇಶು ಜಾಲಾಮುಖರಂಧ್ರ ಕುಟ್ಟಿಮೇಶ್ವಾಭಿಷ್ಟಪಾರಾವತವರ್ಹಿನ ಅಜಿತಾಂ ಸಂಸಿಕ್ತರಥ್ಯಾಪಣ ಮಾರ್ಗಚತ್ವರಾಂ ಪ್ರಕೀರ್ಣಮಾಲ್ಯಾಂಕುರ ರಾಜತಂಡುನಾಂ ವೇದಿಷು ಜ್ವಾಲಾಮುಖರಂಧ್ರ ಕುಟ್ಟಿಮೇಷು ಜುಷ್ಟೇಷು ಆವಿಷ್ಟ ಪಾರಾವತ ಬರ್ಧಿತಾಂ ಸಂಸಿಕ್ತ ರಥ್ಯಾಪಣ ಮಾರ್ಗಚತ್ವರಾಂ ಪ್ರಕೀರ್ಣ ಮಾಲ್ಯಾಂಕುರ ರಾಜತಂಡುಲಾಂ ತಾಂ ದದರ್ಶ. ಆ ಸ್ಥಳದಲ್ಲಿ ಮೇಲೆ ಹೇಳಿದಲ್ಲ, ಅಲ್ಲಿ ಜ್ವಾಲಾಮುಖರಂಧ್ರ ಕುಟ್ಟಿಮೇಷು. ಜ್ವಾಲಾಮುಖ ಅಂದ್ರೆ ಕಿಟಕಿಗಳ ರಂಧ್ರಗಳು, ಕಿಟಕಿಗಳಲ್ಲಿರುವಂತಹ ರಂಧ್ರ. ಜ್ವಾಲಾಮುಖ ಅಂದ್ರೇನೆ ಇದು ಕಿಟಕಿಗಳು, ಅದರ ರಂಧ್ರಗಳಲ್ಲಿ. ಕುಟ್ಟಿಮ ಅಂದ್ರೆ ಆ ರಂಧ್ರಗಳು, ಅಲ್ಲಿರುವಂತಹ ಸ್ಥಳ ಹೇಗಿದೆ ಅಂದ್ರೆ ರತ್ನಖಚಿತವಾದಂತಹ ಸ್ಥಳ ಆ ಕಿಟಕಿಗಳು. ಆ ಕಿಟಕಿಗಳ ರಂಧ್ರಗಳಲ್ಲಿ ಮತ್ತು ರತ್ನಖಚಿತವಾದಂತಹ ಕಿಟಕಿಯ, ಕುಟ್ಟಿಮ ಅಂತ ಸರಿಯಾದ ಅರ್ಥ ಜಗುಲಿ ಅಂತ ಅರ್ಥ. ಕಿಟಕಿಯ ಕಟ್ಟಿದಾಗ ಒಳಗಡೆ ಅಥವಾ ಹೊರಗಡೆ ಒಂದು ಸ್ವಲ್ಪ ಸ್ಥಳ ಇರುತ್ತೆ, ಆ ಭಾಗ ಕುಟ್ಟಿಮ ಅಂದ್ರೆ ಆ ಜಗಲಿಯನ್ನ ಜುಷ್ಟೇಶು ವ್ಯಾಪಿಸಿವೆ. ಯಾವುದು? ಆವಿಷ್ಟ ಪಾರಾವತ ಬರ್ಹಿನಾದಿತಾಂ, ಅಲ್ಲಿರುವಂತಹ ಪಾರಿವಾಳಗಳು, ನವಿಲುಗಳು, ಇವುಗಳ ಧ್ವನಿಗಳಿಂದ ವ್ಯಾಪ್ತವಾಗುತ್ತದೆ. ಅಲ್ಲಿ ಮೇಲಿರುವಂತಹ ಭಾಗಗಳೆಲ್ಲವೂ ಸಹ ಇವುಗಳೆಲ್ಲವೂ ಸಹ ಕೂಗ್ತಾ ಇವೆ. ಅಲ್ಲಿ ಪಾರಿವಾಳಗಳು, ನವಿಲುಗಳು ಎಲ್ಲವೂ ಸಹ ಅಲ್ಲಿ ಕೂತ್ಕೊಂಡು ಶಬ್ದ ಮಾಡ್ತಾ ಇವೆ. ಆ ಭಾಗವನ್ನು ಅವುಗಳು ಆಶ್ರಯಿಸಿವೆ. ಆಮೇಲೆ ಸಂಸಿಕ್ತ ರಥ್ಯಾಪಣ ಮಾರ್ಗಚತ್ವರಾಂ. ರಥ್ಯ ಅಂದ್ರೆ ರಾಜಬೀದಿ, ಆ ಅಪಣ ಅಂದ್ರೆ ಅಂಗಡಿ ಬೀದಿ. ಇವುಗಳೆಲ್ಲವನ್ನೂ ಸಹ ರಾಜ ಅಂಗಡಿ ಬೀದಿಗಳು, ಚತ್ವರ ಅಂದ್ರೆ 4 ದಾರಿಗಳು ಸೇರುವಂತಹ ಮಾರ್ಗ ಅಂದ್ರೆ ಚೌಕಗಳು, ಇವೆಲ್ಲವನ್ನು ಸಹ ಸಂಸಿಕ್ತ ನೀರನ್ನ ಹಾಕಿ ಎಲ್ಲವನ್ನು ಸಹ ಸ್ವಚ್ಛವಾಗಿ ತೊಡಿಸಿದ್ದಾರೆ. ಆಮೇಲೆ ಪ್ರಕೀರ್ಣ ಮಾಲ್ಯ ಅಂಕುರ ಲಾಡ ತಂಡುನಾಂ, ಇಳಿಬಿದ್ದಿರುವಂತಹ ಮಾಲೆಗಳು, ಅಂಕುರಗಳು, ಮೊಳಕೆ ಬಂದಂತಹ ಧಾನ್ಯಗಳೆಲ್ಲ ಕಡೆ ಎರಚಿದೆ. ಅಷ್ಟೇ ಎಲ್ಲ ಹರಳುಗಳನ್ನ ಎರಚಿದ್ದಾರೆ, ತಂಡುನ ಅಕ್ಷತೆಗಳನ್ನ ಎಲ್ಲ ಕಡೆ ಎರಚಿದ್ದಾರೆ. ಆ ಕಿಟಕಿಗಳಲ್ಲಿರುವಂತಹ ರತ್ನಮಯವಾದಂತಹ ಪ್ರದೇಶಗಳಲ್ಲಿ ಪಾರಿವಾಳಗಳು, ನವಿಲುಗಳು ಕೂಗ್ತಾ ಇವೆ. ರಾಜಮಾರ್ಗಗಳನ್ನ, ಅಂಗಡಿ ಬೀದಿಗಳನ್ನ, ಚೌಕಗಳನ್ನ ಎಲ್ಲ ಕಡೆಗೂ ಸಹ ಸ್ವಚ್ಛವಾಗಿ ಬಿಡಿಸಿ ನೀರನ್ನ ಸಿಂಪಡಿಸಿದ್ದಾರೆ. ಹೂವಿನ ಮಾಲೆ ಎಲ್ಲ ಕಡೆ ತೋರಣವಾಗಿ ಇಳಿಬಿದ್ದಿದೆ. ಆ ಎಲ್ಲ ಕಡೆ ಮೊಳಕೆ ಬಂದಂತಹ ಧಾನ್ಯಗಳನ್ನ, ಅರಳುಗಳನ್ನ, ನಕ್ಷತ್ರಗಳನ್ನ ಎಲ್ಲ ಕಡೆ ಹರಡಿ ಹಬ್ಬದ ವಾತಾವರಣವನ್ನು ಉಂಟು ಮಾಡಿದ್ದಾರೆ. ಅಪೂರ್ಣ ಕುಂಭೈ ದಧಿ ಚಂದನೋಕ್ಷಿತೈ ಪ್ರಸೂನ ದೀಪಾವಲಿಭಿ ಸಪಲ್ಲವೈ ಸವೃಂದರಂಭಾ ಪ್ರಮುಖೈ ಸಕೇತುಭಿ ಸ್ವಲಂಕೃತ ದ್ವಾರಗೃಹಾಂ ಸಪಟ್ಟಿಕೈ. ಆಪೂರ್ಣ ಕುಂಭೈ ದಧಿ ಚಂದನೋಕ್ಷಿತೈ ಪ್ರಸೂನ ದೀಪಾವಲಿಭಿ ಸಪಲ್ಲವೈ ಸವೃಂದರಂಭಾ ಪ್ರಮುಖೈ ಸಕೇತುಭಿ ಸಪಟ್ಟಿಕೈ ಸ್ವಲಂಕೃತ ದ್ವಾರಗೃಹಾಂ ತಾಂ ದದ. ತಾಮ್ ಅಂತ ಮುಂದೆ ಇದೆ, ಅಲ್ಲಿಗೆ ತುಂಬ. ಅಲ್ಲಿ ಇನ್ನೇನಾಗಿದೆ? ಆಪೂರ್ಣ ಕುಂಭೈಹಿ, ಎಲ್ಲ ಕುಂಭಗಳಿಂದ ತುಂಬಿದಂತಹ ಕುಂಭಗಳು. ಯಾವುದರಿಂದ? ದಧಿ ಚಂದನ ಕ್ಷಿತೈಹಿ, ದಧಿ ಮೊಸರು, ಚಂದನ, ಗಂಧ ಇವುಗಳಿಂದ ಅಲಂಕರಿಸಲ್ಪಟ್ಟ ಪ್ರಸೂನ ದೀಪಾವಲಿಭಿ,
ಹೂವುಗಳಿಂದ ಕಟ್ಟಲ್ಪಟ್ಟಂತಹ ದೀಪಗಳ ಸಮೂಹಗಳಿಂದ, ಸಪಲ್ಲವೈಹಿ ಚಿಗುರುಗಳಿಂದ ಕೂಡಿರುವಂತಹ ಸೌರಂದ ರಂಭಾ ಪ್ರಮುಖೈಹಿ, ರಂಭ ಅಂದ್ರೆ ಬಾಳೆಗೊನೆ, ಪ್ರಮುಖ ಅಂದ್ರೆ ಅಡಿಕೆ ಮರ, ಇವುಗಳಿಂದ ಎಲ್ಲ ಅದರ ಸಮೂಹಗಳಿಂದ ಕೂಡಿರುವಂತಹ ಸಕೇತುಭಿಹಿ ಧ್ವಜಗಳಿಂದ ತುಂಬಿರುವ, ಸಪಟ್ಟಿಗೈಹಿ ರೇಷ್ಮೆಯ ಪಟ್ಟೆಗಳಿಂದ ಸುತ್ತುವರಿದಂತಹ ಅಲಂಕೃತ ದ್ವಾರಗೃಹ, ಅತ್ಯಂತ ಸುಂದರವಾಗಿರುವಂತಹ ಮನೆಗಳ ಬಾಗಿಲುಳ್ಳ ಆ ಮಥುರಾ ಪಟ್ಟಣವನ್ನ ಪ್ರವೇಶ ಮಾಡ್ತಾರೆ. ಇಲ್ಲಿ ಅದನ್ನ ಚೆನ್ನಾಗಿ ತಗೊಂಡಿದ್ದಾರೆ. ದ್ವಾರಗಳಲ್ಲಿ ಅಂದ್ರೆ ಹೇಗೆ ಇಟ್ಟಿರ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ. ಎರಡು ಕಡೆಗೂ ದ್ವಾರಗಳ ಎರಡೂ ಭಾಗಗಳಲ್ಲಿ ಅಕ್ಕಿಯಿಂದ ತುಂಬಿದಂತಹ ಮಡಕೆಗಳು, ಅದನ್ನ ಹೂವುಗಳಿಂದ ಅದನ್ನ ಸುತ್ತುವರೆದಿದ್ದಾರೆ. ಅದರ ಕಂಠವನ್ನ ಹೂವ ಮಾಲೆಗಳಿಂದ ಕಟ್ಟಿದ್ದಾರೆ. ಆಮೇಲೆ ರೇಷ್ಮೆ ಬಟ್ಟೆಗಳಿಂದ ಅದು ಅದು ವ್ಯಾಪಿಸಿದೆ, ಸುತ್ತುವರೆದಿದೆ ಅದು ಆ ಕುಂಭಗಳೆಲ್ಲವೂ ಸಹ. ಆಮೇಲೆ ಅದರ ಮಧ್ಯ ಭಾಗದಲ್ಲಿ ಮಾವಿನ ಎಲೆ, ಮಾವಿನ ಚಿಗುರು, ಆ ಮಾವಿನ ಚಿಗುರುಗಳ ಮಧ್ಯದಲ್ಲಿ ದೀಪಗಳ ಸಮೂಹ, ಅದರ ಹತ್ತಿರ ಬಾಳೆಗೊನೆ, ಅಡಿಕೆಯ ಸಸಿ, ಧ್ವಜಗಳು, ತೋರಣಗಳು ಇವೆಲ್ಲವೂ ಸಹ ಇರುತ್ತೆ. ಅಂದ್ರೆ ಎರಡು ಪಾರ್ಶ್ವಗಳಲ್ಲಿ ಈ ರೀತಿಯಾಗಿ ಅಲಂಕಾರ ಮಾಡಿರ್ತಾರೆ ಅಂತ ಹೇಳ್ತಾರೆ. ಇಂತಹ ತಾಂ ಸಂಪ್ರವಿಷ್ಟೌ ವಸುದೇವನಂದನೌ ಋತೌ ವಯಸ್ಸೈಃ ನರದೇವ ವರ್ತ್ಮನ ದ್ರಷ್ಟುಂ ಸಮೀಯುಃ ತ್ವರಿತಾಃ ಪುರಸ್ತ್ರಿಯಃ ಹರ್ಮ್ಯಾಣಿ ಚೈವ ಆರುರುಹುಃ ನೃಪೋತ್ಸುಕಾಃ. ನೃಪ ತಾಂ ವಯಸ್ಯೈಃ ಋತೌ ವಸುದೇವನಂದನೌ ನರದೇವ ವರ್ತ್ಮನ ಸಂಪ್ರವಿಷ್ಟೌ ದ್ರಷ್ಟುಂ ಪುರಸ್ತ್ರಿಯಃ ತ್ವರಿತಾಃ ಸಮೀಯುಃ ಉತ್ಸುಕಾಃ ಹರ್ಮ್ಯಾಣಿ ಚ ಏವ ಆರುರುಹುಃ. ತಾಮಂತಹ ಮಥುರಾ ಪಟ್ಟಣವನ್ನ ವಸುದೇವನಂದನೋ ವಯಸ್ಸೈಹಿತಂ ಅಂತ ಹೇಳ್ತಾ ಅನ್ಕೊಳ್ತೇನೆ. ಗೋಪಾಲಕರಿಂದ ಸ್ನೇಹಿತರಿಂದ ಕೂಡಿಕೊಂಡಂತಹ ವಸುದೇವನಂದನೋ, ವಸುದೇವನ ಮಕ್ಕಳಾದ ಬಲರಾಮ ಮತ್ತು ಕೃಷ್ಣರಿಬ್ಬರು ನರದೇವ ವರ್ತ್ಮನ, ನರದೇವ ಅಂದ್ರೆ ರಾಜ, ವರ್ತ್ಮ ಅಂದ್ರೆ ಮಾರ್ಗ, ರಾಜ ಮಾರ್ಗದಿಂದ ಪ್ರವೇಶ ಮಾಡಿದಂತಹ ಅವರಿಬ್ಬರನ್ನ ದ್ರಷ್ಟು ನೋಡಲು ಪುರಸ್ತ್ರಿಯ ಆ ಪಟ್ಟಣದ ಸ್ತ್ರೀಯರು ತ್ವರಿತ ಅತ್ಯಂತ ಲಘುಬಗೆಯಿಂದ ಸಮಯವು ಒಟ್ಟಾಗಿ ಸೇರಿ ಉತ್ಸುಕಾಹ ಅವರನ್ನು ನೋಡ್ಬೇಕು ಎನ್ನುವಂತಹ ಉತ್ಸುಕತೆಯಿಂದ ಹರ್ಮ್ಯಾಣಿಚ ಏವ ಆರುರುಹುಃ ಮಹಡಿಯನ್ನ ಏರಿ ಅಲ್ಲಿ ನಿಂತುಕೊಂಡು ನೋಡೋದಕ್ಕೋಸ್ಕರ ಎಲ್ಲರೂ ಮಹಡಿಯನ್ನ ಹತ್ತಿದ್ರು. ಕೃಷ್ಣರು ಕೆಳೆಯರಿಂದ ಪರಿವೃತರಾಗಿ ರಾಜಮಾರ್ಗದಿಂದ ಮಥಾನಗರವನ್ನು ಪ್ರವೇಶ ಮಾಡಿದಾಗ ಅವರಿಬ್ಬರನ್ನು ನೋಡೋದಕ್ಕೋಸ್ಕರ ಪಟ್ಟಣದ ಮಹಿಳೆಯರೆಲ್ಲರೂ ಸಹ ಬಹಳ ಲಘುಬಗೆಯಿಂದ ಆದರದಿಂದ ಅವರು ಓಡಿ ಬಂದರು. ಕೆಲವರು ಆ ಮಹಡಿ ಮನೆಗಳನ್ನ ಹತ್ತೆ ಅಲ್ಲಿ ನೋಡ್ಬೇಕು ಅಂತ ಅತ್ಯಂತ ಉತ್ಸುಕತೆಯನ್ನು ತಾಳಿ ಅಲ್ಲಿ ನಿಂತರು. ಆಗ ಅವ್ರು ಬಂದರು ಎನ್ನುವುದು ಗೊತ್ತಾದ ತಕ್ಷಣ ಅಲ್ಲಿ 26ನೇ ಶ್ಲೋಕದಲ್ಲಿ ಒಂದು ಶಬ್ದ ಇದೆ, ನಿಸ್ವನಂ ನಿಶಮ್ಯ ಅಂತ. ಎಲ್ಲದಕ್ಕೂ ಅದು ಅನ್ವಯ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಿಸ್ವನಂ ಅಂದ್ರೆ ಅವರು ಬರ್ತಾ ಇರುವಂತಹ ಅಂದ್ರೆ ಬರ್ತಾ ಇದ್ದಾರೆ ಅಂತ ತಕ್ಷಣ ಅಲ್ಲೆಲ್ಲ ಕಡೆ ಇದಾಗುತ್ತಲ್ಲ, ಗದ್ದಲ ಆಗುತ್ತೆ, ಗಲಾಟೆ ಆಗುತ್ತೆ. ಆ ಗಲಾಟೆಯನ್ನ ಕೇಳಿ ಅಂದ್ರೆ ಬಂದಿದ್ದಾರೆ ಅನ್ನೋದು ಗೊತ್ತಾಗಿ ಎಲ್ರಿಗೂ ಸಹ ವಿಚಾರಿಸಿದ್ರು ಅಂತ ಅದನ್ನ ಇಟ್ಕೊಳ್ಳಿ ಪ್ರತಿಯೊಂದು ಅಂತ ಹೇಳ್ತಾರೆ ಮಾಡ್ತಾರೆ. ಗೊತ್ತಾದ ತಕ್ಷಣ ಕಾಶ್ಚಿತ್ ಪರ್ಯಕ್ಷಿತವು ಗಮನಿಸ್ಬೇಕು ಈ ಎರಡು ಶ್ಲೋಕಗಳನ್ನ, ಎರಡು ಶ್ಲೋಕ 25-26ನ ಹಿಂದೆ ಇವರು ಗೋಪಿಯರನ್ನು ವರ್ಣಿಸುವಾಗ ಯಾವ ರೀತಿಯಾಗಿ ವರ್ಣಿಸಿದ್ರು, ಕೃಷ್ಣ ಬಂದ ಅಂದ ತಕ್ಷಣ ಅವ್ರು ಹೇಗೆ ಓಡ್ ಬಂದ್ರು ಇತ್ಯಾದಿಗಳನ್ನೆಲ್ಲ ಅಲ್ಲಿ ವರ್ಣಿಸಿದ್ರು. ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಇಲ್ಲಿ ಹೇಳಿರುವಂತಹ ಪ್ರಕಾರ ಗಮನಿಸ್ಕೊಳ್ಳಿ ಯಾವ ರೀತಿಯಾಗಿ ಅಂತ. ಕಾಶ್ಚಿತ್ ಪರ್ಯಕ್ಷಿತ ವಸ್ತ್ರಭೂಷಣ ವಿಸ್ಮೃತ್ಯ ಚೈತಂ ನಿಕಲೇ ಶ್ವಥಾಪರಾಹ ರೈಗವರ್ಕರ ಶ್ರವಣೈಕನೂಪುರಾಹ ನಾಂ ತ್ವಾದಿತ್ಯಂತು ಅಪರಾಶ್ಚ ಲೋಚನಂ. ಏನಾಯ್ತು, ಬಂದರು ತಕ್ಷಣ ನೋಡ್ಬೇಕು ಅನ್ನುವ ಆತರ ಎಲ್ಲರಲ್ಲೂ ಬಂತು. ಆಗ ಕಾಶ್ಚಿತ್ ವಿಪರ್ಯಧೃತ ವಸ್ತ್ರಭೂಷಣ, ಕೆಲವರು ತಮ್ಮ ವಸ್ತ್ರ ಮತ್ತು ಅಲಂಕಾರಗಳನ್ನ ವಿಪರ್ಯಸ್ತ ಅಂದ್ರೆ
ಧೃತವಸ್ತ್ರಭೂಷಣಾಃ ಅಥ ಅಪರಾಃ ಯುಗಲೇಷು ಏಕಂ ವಿಸ್ಮೃತ್ಯ ಹೃದೈಕಪತ್ರಶ್ರವಣೈಕನೂಪುರಾಃ ಅಪರಾಶ್ಚ ದ್ವಿತೀಯಂ ಲೋಚನಂ ನಾಂತ್ವಾ ಆಗತಾಃ ಅಂತ ಸಮಯ ಅಂತ ಅಲ್ಲಿಗೆ ಅನ್ವಯ ಮಾಡ್ಕೊಳ್ಬೇಕು. ಮೇಲಿಂದ ಕೆಲವರು ವಿಪರ್ಯ ಧೃತ ವಸ್ತ್ರಭೂಷಣ, ಕೆಲವರು ಉತ್ಸಾಹ ಅಂದ್ರೆ ನೋಡ್ಬೇಕು ಎನ್ನುವ ಉದ್ದೇಶದಿಂದ ವಸ್ತ್ರ ಮತ್ತು ಆಭರಣಗಳನ್ನ ವ್ಯತ್ಯಸ್ತವಾಗಿ ಹಿಂದೆ ಮುಂದಾಗಿ ಧರಿಸ್ಕೊಂಡಿದ್ರು. ಅಥ ಆಮೇಲೆ ಅಪರಾಹ, ಇನ್ನು ಕೆಲವರು ಯುಗಲೇಶು ಅಂದ್ರೆ ಜೋಡಿ 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 ಇರುತ್ತಲ್ಲ ಕಡೆ ಒಲೆ ಇತ್ಯಾದಿಗಳ, ಅದರಲ್ಲಿ ಏಕಂ ವಿಸ್ಮೃತ್ಯ ಒಂದನ್ನ ಮರೆತು ಬಿಟ್ಟು ಕೃತ ಏಕಪತ್ರ ಶ್ರವಣೈಕ ನೂಪುರ, ಒಂದೇ ಓಲೆಯನ್ನ ಕಿವಿಗೆ ಹಾಕಿಕೊಂಡು ಏಕನೂಪುರ ಒಂದೇ ನೂಪುರವನ್ನ ಕಾಲಿಗೆ ಹಾಕಿಕೊಂಡು ಕೆಲವರು, ಇನ್ನು ಅಪರಾಷ್ಟ ಇನ್ನು ಕೆಲವರು ಒಂದು ಕಣ್ಣಿಗೆ ಇದು ಕಾಡಿಗೆ ಹಚ್ಚಿದ್ದಾರೆ, ದ್ವಿತೀಯಂ ಲೋಚನಂ ನ ಎರಡನೇ ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳೋದನ್ನೇ ಬಂದ್ಬಿಟ್ಟಿದ್ದಾರೆ. ಗಮನಿಸಿ, ಅಲ್ಲಿಗೂ ಇಲ್ಲಿಗೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದನ್ನ ಗಮನಿಸ್ಕೊಬೇಕು. ಅಂದ್ರೆ ಒಂದು ಋಷಿಗೂ ಸಹ ಅಲ್ಲಿಗೆ ಇದಾಗಿಲ್ಲ, ಪುನರಾವೃತ್ತಿ ಆಗಿಲ್ಲ ಅನ್ನೋದಕ್ಕೋಸ್ಕರ ಹೇಳ್ತಾರೆ. ಕೆಲವರು ಉತ್ಸಾಹದ ಅಂದ್ರೆ ನೋಡ್ಬೇಕು ಅನ್ನೋ ಉತ್ಸಾಹದಿಂದ ವಸ್ತ್ರಾಭರಣಗಳನ್ನ ತಪ್ಪಾಗಿ ಧರಿಸ್ಕೊಂಡು ಬಂದಿದ್ದಾರೆ. ಜೋಡಿ ಜೋಡಿ ಆಭರಣಗಳಲ್ಲಿ ಒಂದನ್ನು ಹಾಕೊಂಡಿದ್ದಾರೆ, ಇನ್ನೊಂದು ಮರೆತು ಬಿಟ್ಟಿದ್ದಾರೆ, ಒಂದು ಕುಂಡಲವನ್ನು ಹಾಕೊಂಡಿದ್ದಾರೆ, ಒಂದು ಕಾಲಿಗೆ ಮಾತ್ರ ಗೆಜ್ಜೆ ಹಾಕೊಂಡಿದ್ದಾರೆ, ಒಂದು ಕಣ್ಣಿಗೆ ಮಾತ್ರ ಕಾಲಿಗೆ ಹಚ್ಕೊಂಡು ಇನ್ನೊಂದನ್ನು ಬಿಟ್ಟು ಓಡುದು. ಇನ್ನು ಕೆಲವು ಅಶ್ನಂತೆ ಕಾಸೋತ್ಸವಾಹ ಅಭ್ಯಜ್ಯಮಾನ ಕೃತೋಪಭಂಜನಾಃ ಸಪಂಚ ಉತ್ಥಾಯ ನಿಶಮ್ಯ ನಿಸ್ವನಂ ಪ್ರಪಾಯಯಂತ್ಯೋರ್ಭಂ ಅಪೋಹ್ಯ ಮಾತರಃ. ಕೊನೆಯದು ಮಾತ್ರ ಅಲ್ಲೂ ಬಂದಿದೆ. ಇವು ಏಕಾಃ ಸೋತ್ಸವಾಃ ಅಶ್ನಂತ್ಯಃ ತದಾಪಾಸ್ಯ ಅಭ್ಯಜ್ಯಮಾನಾಃ ಅಕೃತೋಪಮಜ್ಜನಾಃ. ನಿಸ್ವನಂ ನಿಶಮ್ಯ ಅನ್ನೋದನ್ನ ಮೊದಲೇ ತಗೊಂಡಿದ್ರೆ ಒಳ್ಳೇದು, ಅಥವಾ ಇಲ್ಲಿ ಆರಂಭದಲ್ಲಿ ತಗೊಳ್ಳಿ. ನಿಸ್ವನಂ ನಿಶಮ್ಯ ಸೋತ್ಸವಾಃ ಏಕಾಃ ಸೋತ್ಸವಾಃ ಅಶ್ನಂತ್ಯಃ ತದಪಾಸ್ಯ ಅಕೃತೋಪಮಜ್ಜನಾಃ ಅಭ್ಯಜ್ಯಮಾನಾಃ ಸ್ವಪಂತ್ಯಃ ಉತ್ಥಾಯ ಪ್ರಪಾಯಂತ್ಯಃ ಮಾತರಃ ಅರ್ಧಂ ಅಪೋಷ್ಯ ಆಗತಃ ಸಮೀಪಂ ನಿಸ್ವನಂ ನಿಶಮ್ಯ. ಅದು ಕೇವಲ ಇಲ್ಲಿಗೆ ಮಾತ್ರನೂ ಮಾಡ್ಕೊಳ್ಬೋದು, ಆದ್ರೆ ಒಳಗೆ ಇದ್ದವರಿಗೆ ಇವರು ಬಂದ್ರು ಎನ್ನುವುದು ಗೊತ್ತಾದ್ರೆ ಎಲ್ಲ ಕಡೆ ದಾರಿಯಲ್ಲಿ ಇದಾಗಲ್ಲ. ಹಾಗಾಗಿ ಎಲ್ಲ ಕಡೆ ಅದನ್ನ ಅನ್ವಯ ಮಾಡ್ಕೊಳ್ಳೋದು ಒಳ್ಳೆಯದು. ಏಕಾಹ ಕೆಲವರು ಸೋತ್ಸವಾಹ ಬಹಳ ಆನಂದದಿಂದ ಅಶ್ನಂತ್ಯ ಊಟ ಮಾಡ್ತಾ ಇದ್ದವರು ತಲಪಾಸ್ಯ ಅದನ್ನು ಬಿಟ್ಟು ಬಂದ್ತಾ ಇದ್ದಾರೆ. ಅಭ್ಯಜ್ಯಮಾನಃ ಕೆಲವರು ಎಣ್ಣೆ ಹಚ್ಕೊಂಡಿದ್ದಾರೆ, ದೇಹಕ್ಕೆ ಸ್ನಾನ ಮಾಡ್ಬೇಕು ಅಂತ. ಅಕೃತೋಪಮಜ್ಜನಾಃ ಸ್ನಾನ ಮಾಡದೆ ಹಾಗೆ ಓಡ್ಕೊಂಡಿರುತ್ತೆ. ಸ್ವಪಂತ್ಯ ಉತ್ಥಾಯ ಮಲಗಿದವರು ಅದನ್ನ ಕೇಳಿ ಗಲಾಟೆಯನ್ನು ಕೇಳಿ ಎದ್ದು ಹಾಗೆ ಓಡ್ ಬಂದಾರೆ, ಅಂದ್ರೆ ಮಲಗಿದವರು ಹಾಗೆ ಎದ್ದು ಬಂದಿರೋದು. ಪ್ರಪಾಯಂತ್ಯ ಮಾತರಃ ಮಕ್ಕಳಿಗೆ ಹಾಲನ್ನು ಕುಡಿಸ್ತಾ ಇರುವಂತಹ ತಾಯಂದಿರು ಅರ್ಭಂ ಅಪೋಹ್ಯ ಮಗವನ್ನಲ್ಲೇ ಬಿಟ್ಟು ಎಲ್ಲರೂ ಓಡಿ ಬಂದರು. ತಿಂತಾ ಇದ್ದವರು ತಿನ್ನೋದನ್ನು ಬಿಟ್ಬಿಟ್ಟಿದ್ದಾರೆ. ಆಗ ಇದರಲ್ಲಿ ಉತ್ಸಾಹದಲ್ಲಿ ಅಭ್ಯಂಜನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಣ್ಣೆ ಹಚ್ಕೊಂಡವರು ಸ್ನಾನ ಮಾಡ್ದೇನೆ ಹಾಗೆ ಓಡ್ ಬಂದ್ರು. ಮಲಗಿದವರು ಆ ಹರಿಜನ ಶಬ್ದವನ್ನು ಕೇಳಿ ಎದ್ದು ಹಾಗೆ ಓಡ್ ಬರ್ತಾ ಇದ್ದಾರೆ. ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ದಂತಹ ತಾಯಂದಿರು ಮಕ್ಕಳನ್ನ ಅರ್ಧಕ್ಕೆ ಹಾಲನ್ನು ನಿಲ್ಲಿಸಿ ಓಡ್ ಬರ್ತಾ ಇದ್ದಾರೆ. ಎಲ್ಲರೂ ಹೀಗೆ ಬಂದು ಅವನನ್ನು ನೋಡಿದ್ರಲ್ಲ, ಅವರ ಎಲ್ಲರ ಮನಸ್ಸನ್ನು ಅವನು ಅಪಹರಿಸಿ ಬಿಟ್ಟ. ಮನಾಂಸಿಟಾಸಾಮರವಿಂದಲೋಚನಃ ಪ್ರಗಲ್ಭಲೀಲಾವಲೋಕನೈಃ ಜಹಾರ ಮತ್ತದ್ವಿರಧೇಂದ್ರ ವಿಕ್ರಮಃ ದೃಶಾಂ ದದತ್ ಶ್ರೀರಮಣಾತ್ಮನೋತ್ಸವಂ. ಅರವಿಂದಲೋಚನಃ ಪ್ರಗಲ್ಭಲೀಲಾಹಸಿತಾವಲೋಕನೈಃ ತಾಸಾಂ ಮನಾಂಸಿ ಮತ್ತದ್ವಿರಧೇಂದ್ರ ವಿಕ್ರಮಃ ಶ್ರೀರಮಣಾತ್ಮನೋತ್ಸವಂ ದೃಶಾಂ ದದತ್ ಜಹಾರ. ಅನಾಂಸಿ ಕೊನೆಯಲ್ಲಿ ತಾಸಾಂ ಮನಾಂಸಿ ಜಹಾರ. ಅರ್ಥ ಹೇಳೋದಾದ್ರೂ ಗೊತ್ತಾಗ್ಬೋದು ನೋಡಿಸ್ತೇನೆ. ಅರವಿಂದ ಲೋಚನ ಅರವಿಂದ ನೇತ್ರನಾದಂತಹ ಕೃಷ್ಣನು ಪ್ರಗಲ್ಭ ಲೀಲಾ ಹಸಿತಾವಲೋಕನೈಹಿ ತನ್ನ ಉತ್ತಮವಾದಂತಹ ಲೀಲಾ ವಿಶೇಷದಿಂದ, ಅಂದ್ರೆ ಅವನದೇ ಒಂದು ರೀತಿಯಾದ ಕ್ರಮ ಅಥವಾ ಅವನ ಒಂದು ಸೊಬಗು ಅಂತ ಹೇಳ್ತಾರೆ.
ಅಂತಹ ನಗು ನೋಟಗಳು ಇವುಗಳಿಂದ ಮತ್ತದ್ವಿರಲೇಂದ್ರ ವಿಕ್ರಮ ಮದಿಸಿದ ಆನೆಯ ಪರಾಕ್ರಮದ ಆನೆಯ ರೀತಿಯಲ್ಲಿ ಹೆಜ್ಜೆಯನ್ನು ಹಾಕುತ್ತಾ ಬರುತ್ತಿರುವ ಆತನು ಶ್ರೀರಮಣಾತ್ಮನೋತ್ಸವಂ ಲಕ್ಷ್ಮಿಯನ್ನ ತನ್ನ ಸೌಂದರ್ಯದಿಂದ ಅಪಹರಿಸಿದಂತಹ ದೇಹವುಳ್ಳ ಅಂತಹ ದೇಹವನ್ನು ಹೊಂದಿರುವ ಶ್ರೀರಮಣ ಆತ್ಮನೋತ್ಸವಂ ಲಕ್ಷ್ಮಿಯ ಮನಸ್ಸನ್ನ ಸೆಳೆದಂತಹ ತನ್ನ ದೇಹದ ಸೌಂದರ್ಯದಿಂದ ದೃಶಾಂ ಆ ಸ್ತ್ರೀಯರ ಮನಸ್ಸಿಗೆ ಆ ರೀತಿಯ ಹಬ್ಬವನ್ನ ಸದತು ಉಂಟು ಮಾಡ್ತಾ ಆ ರೀತಿಯ ಆನಂದವನ್ನು ಉಂಟು ಮಾಡ್ತಾ ತಾಸಾಮನಾಂಸಿ ಜನ ಅವರೆಲ್ಲರ ಮನಸ್ಸನ್ನು ಸಹ ಅಪಹರಿಸಿ ಬಿಟ್ಟ. ಅವನ ನಯನ ಸುಂದರವಾದ ಕಣ್ಣು, ಅವರದೇ ಒಂದು ವಿಶೇಷವಾದಂತಹ ಒಂದು ನಗು ನೋಟ, ಇವುಗಳೆಲ್ಲವೂ ಸಹ ಅಲ್ಲಿರುವ ಎಲ್ಲ ಸ್ತ್ರೀಯರ ಮನಸ್ಸನ್ನು ಸಹ ಅಪಹರಿಸಿ ಬಿಟ್ಟಿದ್ರು. ಮನುಷ್ಯ ಆನೆಯ ಹಾಗೆ ಗಜಗಾಂಭೀರ್ಯ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ನಡೀತಾ ಬರ್ತಾ ಇರುವಂತಹ ಅವನು ಲಕ್ಷ್ಮೀ ದೇವಿಯ ಮನಸ್ಸನ್ನ ಸೆಳೆದಂತಹ ತನ್ನ ದೇಹದ ಸೌಂದರ್ಯವನ್ನ ಅವರ ಕಣ್ಣುಗಳಿಗೂ ಅಲ್ಲಿರುವ ಸ್ತ್ರೀಯರ ಕಣ್ಣುಗಳಿಗೂ ಸಹ ದದತ್ತು ಉಂಟು ಮಾಡ್ತಾ ಅವರೆಲ್ಲರ ಮನಸ್ಸುಗಳನ್ನು ಸಹ ಅಪಹರಿಸಿ ಬಿಟ್ಟ. ದುಷ್ಟಾಮುಶ್ರುತಮಂಸ್ಕೃತ ಚೇತಸಸ್ತಂ ತತ್ಪ್ರೇಕ್ಷಣೋತ್ಸ್ಮಿತ ಸುಧೋಕ್ಷಣ ದಗ್ಧಮಾನಾಃ ಆನಂದಮೂರ್ತಿಮುಪಗುಹ್ಯ ದುಷಾತ್ಮಲಬ್ಧಂ ಋಷ್ಯತ್ವಚೋ ಜಗುಃ ಅನಂತಂ ಅರಿಂದಮಾಧಿಂ. ಅರಿಂದಮ ಸಂಬೋಧನೆ. ಮುಹುಶ್ರುತಂ ಅನುಕೃತ ಚೇತಸ ತಂ ದೃಷ್ಟ್ವಾ ತತ್ ಪ್ರೇಕ್ಷಣೋತ್ಸ್ಮಿತ ಸುಧೋಕ್ಷಣ ಲಬ್ಧಮಾನಾಃ ದೃಶಾ ಆತ್ಮಲಬ್ಧಂ ಆನಂದಮೂರ್ತಿಂ ಉಪಗುಹ್ಯ ಹೃಷ್ಯತ್ವಜಃ ಅನಂತಂ ಆಧಿಂ ಜಗುಃ. ಅಂಥವನನ್ನ ನೋಡಿದ್ರು. ಎಂಥವನನ್ನ? ಈಗ ಮುಹುಶ್ರುತಂ ಬಹಳ ಬಾರಿ ಆತನ ಬಗ್ಗೆ ಕೇಳಿದ್ರು, ಕೃಷ್ಣನ ಬಗ್ಗೆ ತುಂಬಾ ವಿಷಯವನ್ನ ಕೇಳಿದ್ರು. ಇಂಥವನು ಅಂಥವನು ಅಷ್ಟು ಚೆನ್ನಾಗಿದ್ದಾನೆ ಇತ್ಯಾದಿ ಪರಮಾತ್ಮನ ಬಗ್ಗೆ ಅನೇಕ ರೀತಿಯಾಗಿ ಕೇಳಿದ್ದಂತಹ ಇದು ಕೇವಲ ಶ್ರವಣ ವಿಷಯವಾಗಿತ್ತು. ಈಗ ಅನುಕೃತ ಚೇತಸಃ ಯಾವಾಗಲೂ ಸಹ ಹಾಗೆ ಕೇಳಿದ್ದರಿಂದ ಅವರ ಮನಸ್ಸು ಅವನನ್ನ ಯಾವಾಗಲೂ ಸಹ ನೆನಪಿಸ್ಕೊಳ್ತಾ ಇತ್ತು. ಅಂತಹ ಅವನನ್ನೇ ಹಿಂಬಾಲಿಸಿದಂತಹ ಮನಸ್ಸುಳ್ಳ ಅವರು ತಮ್ ದೃಷ್ಟುವ ಪರಮಾತ್ಮನನ್ನ ನೋಡಿ ತತ್ ಪ್ರೇಕ್ಷಣ ಉತ್ಸ್ಮಿತ ಸುಧಾ ಉಕ್ಷಣ ಲಬ್ಧಮಾನಾಃ ಅವನನ್ನ ನೋಡಿದ್ದರಿಂದ ಉಂಟಾದಂತಹ ಪ್ರೇಕ್ಷಣ ನೋಡಿದ್ದರಿಂದ ಉತ್ಸ್ಮಿತ ಅವನ ನಗು, ಆ ನಗುವಿನಿಂದ ಹೊರಹೊಮ್ಮಿದ ಸುಧಾ ಅಂದ್ರೆ ಅಮೃತ, ಅದರ ಉಕ್ಷಣ ಅಂದ್ರೆ ಅದರ ಸೇಚನ, ಆ ಸೇಚನವನ್ನ ಲಬ್ಧಮಾನಾಃ ಅಂದ್ರೆ ಅವನು ತಮ್ಮನ್ನ ನೋಡ್ತಾ ಇದ್ದಾನೆ ಎನ್ನುವ ಭಾವನೆ ಬಂದ ತಕ್ಷಣ ಅವರೆಲ್ಲರಿಗೂ ಸಹ ಬಹಳ ಆನಂದವಾಗಿ ಹೋಯಿತು. ಅವನು ತನ್ನ ಕಣ್ಣಿನಿಂದ ನೋಡಿದಾಗ ಅವನ ನೋಟ, ಅವನ ನಗು, ಆ ನಗುವೆಂಬ ಅಮೃತದ ಸೇಚನೆಯಿಂದ ಅವರೆಲ್ಲರಿಗೂ ಬಹಳ ಆನಂದವಾಗೋಯ್ತು. ನಮ್ಮನ್ನೆಲ್ಲ ನೋಡಿದ ಎನ್ನುವಂತಹ ಅಭಿಮಾನವನ್ನ ಹೊಂದಿದಂತಹ ಅವರು ಕೃಷ ತಮ್ಮ ಕಣ್ಣಿನಿಂದ ತಮ್ಮ ಹೃದಯವನ್ನ ಪ್ರವೇಶ ಮಾಡಿದ. ಅಂದ್ರೆ ಇಷ್ಟು ದಿವಸ ಮನಸ್ಸಲ್ಲಿದ್ದಾಗ ನೇರವಾಗಿ ನೋಡಿದಂತಹ ಅವನನ್ನ ಆತ್ಮಲಬ್ಧಂ ತಮ್ಮ ಮನಸ್ಸಿನಲ್ಲಿ ನೆಲೆಗೊಳಿಸಿಕೊಂಡಂತಹ ಆನಂದ ಮೂರ್ತಿ ಉಪಗುಹ್ಯ ಆನಂದ ಸ್ವರೂಪನಾದ ಅವನ ಮೂರ್ತಿಯನ್ನ ಆಲಂಗಿಸಿಕೊಂಡು ಕೃಷ್ಯತ್ವಚಃ ರೋಮಾಂಚನಗೊಂಡ ಶರೀರವುಳ್ಳವರಾಗಿ ಅನಂತಂ ಆಜಿ ಬಹಳ ದಿನಗಳಿಂದ ಇದ್ದಂತಹ ಆ ಮನೋವ್ಯಾಧಿಯನ್ನ ಜಗುಹು ಬಿಟ್ಟರು. ಪರಮಾತ್ಮನ ಬಗ್ಗೆ ಕೃಷ್ಣನ ಬಗ್ಗೆ ಬಹಳವಾಗಿ ಕೇಳಿದ್ರು. ಈಗ ಅವನನ್ನ ನೋಡಿದ ತಕ್ಷಣ ಅವರ ಮನಸ್ಸು ಅವನನ್ನ ಹಿಂಬಾಸಕ್ಕೆ ಶುರು ಮಾಡ್ತು. ಆಗ ಅವನು ಇವರನ್ನ ನೋಡಿದ ತನ್ನ ನೋಟ ನಗು ಎನ್ನುವಂತಹ ಅಮೃತವಾದ ಸೇಚನೆ ಮಾಡಿದ ತಕ್ಷಣ ಎಲ್ಲರಿಗೂ ಸಹ ಬಹಳ ಆನಂದವಾಗೋಯ್ತು. ತಮ್ಮನ್ನ ಆತ
ಪರಿಗಣಿಸಿದಾನೆ ಅಂತ. ಹಾಗಾಗಿ ಅವರೆಲ್ಲರಿಗೂ ಒಂದು ರೀತಿ ಅಭಿಮಾನ ಅನ್ನೋದು ಬಂತು. ಆಗ ಆ ತಮ್ಮಲೇ ಅವನ ಮೂರ್ತಿಯನ್ನ ಹೃದಯದೊಳಗೆ ಎಳೆದುಕೊಂಡು ಅಲ್ಲಿಯೇ ಅವನನ್ನು ಆಲಂಗಿಸಿ ರೋಮಾಂಚನಗೊಂಡಂತಹ ಶರೀರವುಳ್ಳವರಾಗಿ ಅವರು ದೀರ್ಘಕಾಲದಿಂದ ಇದ್ದಂತಹ ಮನಸ್ಸಿನ ವ್ಯಾಧಿಯನ್ನ ಕಳೆದುಕೊಂಡರು. ಪ್ರಾಸಾದ ಶಿಖರಾರೂಢಾಃ ಪ್ರೀತ್ಯುತ್ಫುಲ್ಲಂಬುಜಾಃ ಅಭ್ಯವರ್ಷಣ್ ಸೌಮನಸ್ಯೈಃ ಪ್ರಮದ ಬಲಕೇಶವೌ. ಕೆಲವರು ಮಹಡಿ ಹತ್ತಿ ನಿಂತಿದ್ರಲ್ಲ. ಪ್ರಾಸಾದ ಶಿಖರಾರೂಢಾಃ ಪ್ರೀತ್ಯುತ್ಫುಲ್ಲಂಬುಜಾಃ ಪ್ರಮದಾಃ ಬಲಕೇಶವೌ ಸೌಮನಸ್ಯೈಃ ಅಭ್ಯವರ್ಷಣ್. ಪ್ರಾಸಾದ ಶಿಖರಾರೂಢಾಃ ತಮ್ಮ ತಮ್ಮ ಮಹಡಿಗಳ ಮೇಲ್ಭಾಗವನ್ನ ಹತ್ತಿದಂತಹ ಪ್ರೀತಿ ಉತ್ಫುಲ್ಲ ಮುಖಾಂಬುಜಾಃ ಪ್ರೀತಿಯಿಂದ ಅರಳಿದಂತಹ ಮುಖ ಕಮಲ ಉಳ್ಳವರಾದ ಪ್ರಮದಾಹ ಸ್ತ್ರೀಯರು ಬಲಕೇಶವು ಬಲರಾಮಕೃಷ್ಣರನ್ನ ಸೌಮನಸ್ಯೈಹಿ ಹೂವುಗಳ ಮಳೆಗಳಿಂದ ಅಭ್ಯವರ್ಷಣ ಹೂವುಗಳಿಂದ ಅಭ್ಯವರ್ಷಣ ಮಳೆ ಸುರಿಸಿದರು. ಮಹಡಿ ಮೇಲೆ ಹತ್ತಿದಂತಹ ಅವರು ಸಹ ಅವನನ್ನು ನೋಡಿದಾಗ ಅವರ ಮುಖ ಕಮಲಗಳು ಅರಳಿಬಹುದು. ಅಂತಹ ಅವರು ಬಲರಾಮ ಕೃಷ್ಣರ ಮೇಲೆ ಒಳ್ಳೊಳ್ಳೆಯ ಹೂವುಗಳ ಮಳೆಯನ್ನ ಸುರಿಸಿದರು. ಇಲ್ಲಿ ಇನ್ನೊಂದು ಹೇಳ್ತಾರೆ, ಸೌಮನಸ್ಯ ಎನ್ನುವುದಕ್ಕೆ ಅರ್ಥ ಸುಮನಸ್ ಅಂದ್ರೆ ಒಳ್ಳೆಯ ಮನಸ್ಸು, ಮನೋಭಾವ. ಆ ಒಳ್ಳೆಯ ಮನೋಭಾವಗಳನ್ನು ಸಹ ಅವನ ಮೇಲೆ ಸುರಿಸಿದರು. ತಮ್ಮ ಮನಸ್ಸಿನ ಭಾವವನ್ನು ಅವನ ಮೇಲೆ ಅಂದ್ರೆ ಪ್ರೇಮಪೂರ್ಣವಾದಂತಹ ಮನಸ್ಸಿನ ಆವೇಗವನ್ನು ಅವನ ಮೇಲೆ ಸುರಿಸಿದರು. ಆಮೇಲೆ ದಾರಿಯಲ್ಲಿದ್ದಂತಹ ಎಲ್ಲರೂ ಗಧ್ಯಕ್ಷತೈ ಸೋಲಪಾತ್ರೈ ಶ್ರದ್ಧಂಧೈ ಅಭಿಪಾಯನೈ ತಾವು ಆನರ್ಕ್ಯು ಪ್ರಮುದಿತಾಃ ತತ್ರ ತತ್ರ ದ್ವಿಜಾತಯಃ ತತ್ರ ತತ್ರ ದ್ವಿಜಾತಯಃ ದಧ್ಯಕ್ಷತೈಃ ಸೋದ ಪ್ರಮುದಿತಾಃ ದಧ್ಯಕ್ಷತೈಃ ಶೋಧಪಾತ್ರೈಃ ಶ್ರದ್ಧಂಧೈಃ ಅಭಿಪಾಯನೈಃ ತೌ ಆನರ್ಕ್ಯು. ತತ್ರ ಹತ್ರ ಅಲ್ಲಲ್ಲಿ ದ್ವಿಜಾತಯಃ, ಜಾತಿಗಳು ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು ಇವರೆಲ್ಲರೂ ಸಹ ಪ್ರಮುದಿತಾಃ ಅತ್ಯಂತ ಆನಂದವನ್ನ ಹೊಂದಿದವರಾಗಿ ದಧ್ಯಕ್ಷತೈಹಿ ಮೊಸರು ಅಕ್ಷತೆ ಇದರಲ್ಲೂ ಸಹ ಮಂಗಲಮಯವಾದಂತಹ ವಸ್ತುಗಳು, ಶೋಧಪಾತ್ರೈಹಿ ನೀರು ತುಂಬಿದಂತಹ ಕುಂಭಗಳು, ಶ್ರದ್ಧಂಧೈಹಿ ಪುಷ್ಪಗಳ ಹಾರಗಳು ಮತ್ತು ಚಂದನ ಮತ್ತು ಅಭ್ಯುಪಾಯನೈಹಿ ಅನೇಕ ರೀತಿಯ ಕಾಣಿಕೆಗಳನ್ನು ಸಹ ತಂದು ತೌ ಆನಂದಿತು ಅವರಿಬ್ಬರನ್ನು ಅಲ್ಲಿರುವಂತಹ ದ್ವಿಜರಿಗೂ ಸಹ ಎಲ್ಲರಿಗೂ ಸಹ ಬಹಳ ಸಂತೋಷವಾಗಿ ಕುಳಿತು ಪರಮಾತ್ಮನನ್ನು ನೋಡಿ ದಧ್ಯಕ್ಷತೆ ಜಲಪಾತ್ರೆ ಗಂಧಮಾಲ್ಯ ಮತ್ತು ಅನೇಕ ರೀತಿಯ ಕಾಣಿಕೆಗಳನ್ನೆಲ್ಲ ತಂದು ಅವರಿಬ್ಬರನ್ನ ಪೂಜಿಸಿದ್ರು. ಪೂಜ ಪೂರಾಹೋ ಗೋಪ್ಯ ತಪಕ್ಯಮಚರನ್ ಹೇ ಗೌಹರು ಪಶ್ಯಂತಿ ನರಲೋಕ ಮಹೋತ್ಸವವು. ಇಲ್ಲಿರೋರು ಅಲ್ಲಿರೋರ್ಗೆ ಹೇಳ್ಕೊಳ್ತಾರೆ, ಅಲ್ಲಿರೋರು ಇಲ್ಲಿರೋರ್ನ ಪೌರಾಹ ಊಚುಹು ಅಹೋ ಗೋಪ್ಯ ಕಿಂ ಮಹತ್ತಪಃ ಅಚರನ್ ಯಾಹ ಹೇ ಅಥವಾ ಹಿ ಯಾ ನರಲೋಕ ಮಹೋತ್ಸವವು ಏಕೌ ಅನುಪಶ್ಯಂತಿ. ಪೌರಾಹ ಊಚುಹು ಅಲ್ಲಿರುವಂತಹ ಪ್ರಜೆಗಳೆಲ್ಲ ಹೇಳ್ತಾ ಇದ್ರಂತೆ, ಅಹೋ ಆಶ್ಚರ್ಯ ಗೋಪ್ಯ ಆ ಗೋಪಿಕಾ ಸ್ತ್ರೀಯರು ಕಿಂ ಮಹತ್ತಪಃ ಆಚರನ್ ಎಂತಹ ದೊಡ್ಡ ತಪಸ್ಸನ್ನ ಕಠಿಣವಾದ ತಪಸ್ಸನ್ನ ಮಾಡಿರ್ಬೋದು. ಯಾಕೆಂದ್ರೆ ಯಾವ ಗೋಪಿಯರು ನರಲೋಕ ಮಹೋತ್ಸವವು ಎಲ್ಲ ಮನುಷ್ಯರಿಗೂ ಸಹ ಆನಂದವನ್ನು ಉಂಟು ಮಾಡುವಂತಹ ನರಲೋಕಕ್ಕೆ ಮಹೋತ್ಸವವನ್ನು ಉಂಟು ಮಾಡುವಂತಹ ಏಕೋ ಇವರಿಬ್ಬರನ್ನ ಅನುಪಶ್ಯಂತಿ ಪ್ರತಿದಿನವೂ ನೋಡ್ತಾ ಇದ್ದಾರೆ. ಅಂದ್ರೆ ನಿಜವಾಗಿಯೂ ಆ ಗೋಪಿಯರು ತುಂಬಾ ದೊಡ್ಡ ತಪಸ್ಸನ್ನ ಅಂದ್ರೆ ಅದರಿಂದ ಮಹತ್ತರವಾದ ತಪಸ್ಸನ್ನ ಆಚರಿಸ್ಬಿಟ್ಟಿರ್ಬೇಕು. ಯಾಕೆಂದ್ರೆ ಇವರಿಬ್ಬರು ಹೇಗಿದ್ದಾರೆ ಅಂದ್ರೆ ಮನುಷ್ಯ ಲೋಕಕ್ಕೆ ಒಂದು ರೀತಿಯ ಉತ್ಸವವನ್ನು ಉಂಟು ಮಾಡುವ ರೀತಿಯಲ್ಲಿದ್ದಾರೆ. ಇವರಿಬ್ಬರನ್ನ ಅವರು ಪ್ರತಿದಿನ ನೋಡ್ತಾ ಇದ್ದಾರೆ. ಅವರು ನಿಜವಾಗಿಯೂ ಅತ್ಯಂತ ಉತ್ತಮವಾದ ತಪಸ್ಸು ಮಾಡಿರ್ಬೇಕು ಅಂತ ಮಾತಾಡ್ಕೊಳ್ತಾ ಇದ್ದಾಗ ಒಬ್ಬ ರಜಕಂ ಕಂಚಿದಾಯಾಂತಂ ರಂಗಕಾರಂ ಗದಾಗ್ರಜಃ ದೃಷ್ಟ್ವಾ ಯಾಚದ ಆಸಾಂಸಿ ಭೂತಾನಿ ಅತ್ಯುತ್ತಮಾನಿ ಚ. ಕಂಚಿತ್ ರಂಗಕಾರಂ ರಜಕಂ ಆಯಾಂತಕಂ ಗದಾಗ್ರಜಃ ದೃಷ್ಟ್ವಾ ಭೂತಾನಿ ಅತ್ಯುತ್ತಮಾನಿ ವಾಸಾಂಸಿ ಅಯಾಚತ. ಆ ಸಂದರ್ಭದಲ್ಲಿ ಕಂಚಿತ್ ಒಬ್ಬ ರಂಗಕಾರಂ ಅಂದ್ರೆ ಬಣ್ಣವನ್ನು ಹಾಕುವಂತಹ ಬಟ್ಟೆಗಳಿಗೆ ಬಣ್ಣ ಹಾಕುವಂತಹ ರಜಕಂ ಆಯಾಂತಂ ಒಬ್ಬ ರಜಕ ಅಗಸರವನ್ನು ಬರ್ತಾ ಇರುವುದನ್ನ ಆಯಾಂತಂ ಬರ್ತಾ ಇರುವುದನ್ನ ಗದಾಗ್ರಜ ದೃಷ್ಟ
ಬಲರಾಮನ ತಮ್ಮನಾದ ಕೃಷ್ಣನು, ಗದಾಗ್ರಜ ಅಂದರೆ ಬಲರಾಮನೇ ಅಣ್ಣನಾಗಿ ಉಳ್ಳವನು ಅಂದ್ರೆ ಕೃಷ್ಣನು, ದೃಷ್ಟ ನೋಡಿ ಧೌತಾನೆ ಶುಭ್ರವಾದ ಅತ್ಯುತ್ತಮಾನೆ ಅತ್ಯಂತ ಉತ್ತಮವಾದಂತಹ ವಾಸಾಂಸಿ ಬಟ್ಟೆಗಳನ್ನ ಅಯಾಚತ ಬೇಡ. ಬಟ್ಟೆಗಳನ್ನ ಒಗೆದು ಅದಕ್ಕೆ ಬಣ್ಣ ಹಾಕುವಂತಹ ಗಾಯತ್ರಿಗೆ ಬರ್ತಾ ಇರೋದನ್ನ ಗಮನಿಸ್ತಾ ಕೃಷ್ಣ ಆಗ ಅವನ ಹತ್ರ ಹೇಳಿದ, ಉತ್ತಮವಾದಂತಹ ಶುಭ್ರವಾದಂತಹ ಬಟ್ಟೆಗಳನ್ನ ಕೊಡು ಅಂತ. ಏನಂತ? ದೇಹಿ ಆವಯವ ಸಮಚಿತಾನಿ ಅಂಗವಾಸಾಂಸಿ ಚಾಲತೋ ಭವಿಷ್ಯತಿ ಪರಂ ಶ್ರೇಯ ಧಾತುಸ್ತೇನಾತ್ರ ಸಂಶಯ. ಅಂಗ ಆವಯೋಃ ಅರ್ಹತೋಃ ಸಮುಚಿತಾನಿ ವಾಸಾಂಸಿ ದೇಹಿ ಧಾತುಃ ತೇ ಪರಂ ಶ್ರೇಯಃ ಭವಿಷ್ಯತಿ ಅತ್ರ ನ ಸಂಶಯಃ. ಅಂಗ ಸಂಬೋಧನೆಯ ಒಂದು ಶಬ್ದ. ಆವಯೋಃ ನಮ್ಮಿಬ್ಬರಿಗೂ ಸಹ ಅರ್ಹತೋಃ ಯೋಗ್ಯವಾದಂತಹ ಸಮುಚಿತಾನೆ ಅಂದ್ರೆ ನಮ್ಮ ಅಳತೆಗೆ ಯೋಗ್ಯವಾದಂಥದ್ದು ರಾಜಯೋಗ್ಯವಾದಂತಹ ವಾಸಾಂಸಿ ಬಟ್ಟೆಗಳನ್ನ ಹೇಗೆ ಕೊಡು. ಧಾತುಹುತೆ ನಮಗೆ ಕೊಟ್ಟುವಂತಹ ನಿನಗೆ ಪರಮಶ್ರೇಯ ಭವಿಷ್ಯತಿ ಬಹಳ ಮುಂದೆ ನನಗೆ ಬಹಳ ಒಳ್ಳೆಯ ಶ್ರೇಯಸ್ಸಾಗುತ್ತೆ. ಅತ್ರ ಸಂಶಯ ಇದರಲ್ಲಿ ಸಂದೇಹ ಪಡಬೇಕಾ? ನಾವಿಬ್ಬರು ಅಂದ್ರೆ ಆ ಬಟ್ಟೆ ಉಟ್ಕೊಳ್ಳೋಕೆ ನಾವು ಯೋಗ್ಯರಾಗಿದ್ದೀವಿ. ಹಾಗಾಗಿ ನಮ್ಮಂತಹವರಿಗೆ ನೀನು ಯೋಗ್ಯವಾದಂತಹ ರಾಜರಿಗೆ ಅರ್ಹವಾದಂತಹ ಬಟ್ಟೆಗಳನ್ನು ಉಡೋದಕ್ಕೆ ಕೊಡು. ಕೊಟ್ಟಂತಹ ನನಗೆ ಮುಂದೆ ಒಳ್ಳೇದಾಗುತ್ತೆ. ಈ ವಿಷಯದಲ್ಲಿ ಸಂಶಯ ಬೇಡ. ಸಯಾಚಿತೋ ಭಗವತಾ ಪರಿಪೂರ್ಣೇನ ಸರ್ವತಃ ಸಾಕ್ಷೇಪಂ ಋಷಿತಃ ಪ್ರಾಹ ಮೃತ್ಯೋರಾಜ್ಞಃ ಸುಧರ್ಮದಃ ಪರಿಪೂರ್ಣೇನ ಭಗವತಾ ಸರ್ವತಃ ಪರಿಪೂರ್ಣೇನ ಭಗವತಾ ಯಾಚಿತಃ ಸಹ ಋಷಿತಃ ಸುಧರ್ಮದಃ ರಾಜ್ಞಃ ಭೃತ್ಯಃ ಸಾಕ್ಷೇಪಂ ಪ್ರಾಹ. ಸರ್ವತಃ ಪರಿಪೂರ್ಣೇನ ಎಲ್ಲ ವಿಷಯದಲ್ಲಿಯೂ ಪರಿಪೂರ್ಣನಾದ ಭಗವತ ಪರಮಾತ್ಮನಿಂದ ಯಾಚಿತಃ ಸಹ ಬೇಡಲ್ಪಟ್ಟಂತಹ ಅವನು ಸುಧರ್ಮದಃ ಗರ್ವಿಷ್ಠನಾದ ರಾಜ್ಞಃ ಭೃತ್ಯಃ ರಾಜನ ಸೇವಕನಾದ ಕಂಸನ ಸೇವಕನಾದವನು ಋಷಿತಃ ಕೋಪಗೊಂಡು ಮೊದಲೇ ಹೇಳಿದ್ರೆ ಋಷಿತಃ ಮೊದಲೇ ಕೋಪಗೊಂಡಿರ್ಬೇಕು. ಸಾಕ್ಷೇಪಂ ಪ್ರಾಹ ಸಿಟ್ಟಿನಿಂದ ಆತನಿಗೆ ಆಕ್ಷೇಪ ಪೂರ್ವಕವಾಗಿ ಪರಮಾತ್ಮನಿಗೆ ಈ ಮಾತನ್ನು ಹೇಳ್ತೇನೆ. ಸರ್ವ ಪರಿಪೂರ್ಣ ಪರಮಾತ್ಮ ಅಂಥವನು ಬೇಡಿದಾಗ್ಲೇ ಇವನಿಗೆ ಕೊಡಬೇಕು ಅನ್ನಿಸ್ಲಿಲ್ಲ. ಯಾಕೆ ಅಂದ್ರೆ ಗರ್ವದಿಂದ ತುಂಬಿರುವ ಮನಸ್ಸು ಅಷ್ಟೇ ಇಲ್ಲ, ಮೂರ್ಖನಾದಂತಹ ಕಂಸನ ಕೃತ್ಯ. ಹಾಗಾಗಿ ಅವನು ಕೋಪಗೊಂಡು ನಿಂದಿಸುವ ರೀತಿಯಲ್ಲೇ ಅವನು ಹೇಳ್ತಾನೆ, ಈದೃಶಾನೇವ ವಾಸಾಂಸಿ ನಿತ್ಯಂ ಗಿರಿವನೇಚರಾಃ ಪರಿಧತ್ತ ಕಿಮುದ್ವೃತ್ತಾಃ ರಾಜದ್ರವ್ಯಾಣ್ಯಭೀಪ್ಸತಃ ಉದ್ವೃತ್ತಾಃ ನಿತ್ಯಂ ಗಿರಿವನೇಚರಾಃ ಈದೃಶಾನಿ ಏವ ವಾಸಾಂಸಿ ಪರಿಧತ್ತ ರಾಜದ್ರವ್ಯಾಣಿ ಅಭೀಪ್ಸತ ಉದ್ವೃತ್ತಾಃ ಅಂದ್ರೆ ಗರ್ವದಿಂದ ಮೇರೆ ಮೀರಿದವರೇ ಅಂದ್ರೆ ನಿಮ್ಮ ಸ್ಥಿತಿ ಸರಿಯಾಗಿ ನೋಡ್ಕೊಂಡಿಲ್ಲ, ನಿಮ್ಮ ಇದನ್ನ ಯೋಗ್ಯತೆಯನ್ನ. ಯಾಕೆ? ನಿತ್ಯಂ ಗಿರಿವನೇಚರ ಯಾವಾಗ್ಲೂ ಸಹ ಪರ್ವತ ಕಾಡು ಇಲ್ಲಿ ಓಡಾಡ್ತಾ ಇರುವಂತಹ ನೀವುಗಳು ಸಹ ಈದೃಶಾನಿಯೇ ವಾಸಾಂಸಿ ಈ ರೀತಿಯ ಬಟ್ಟೆಗಳನ್ನೇ ಪರಿಧತ್ತ ಕಿಂ ಯಾವಾಗ್ಲೂ ಧರಿಸ್ತೀರೇನು? ಯಾಕೆ ಅಂದ್ರೆ ಈಗ ರಾಜದ್ರವ್ಯಾಣ ರಾಜನ ವಸ್ತ್ರಗಳನ್ನ ಬಯಸುವಂತಹ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀರಾ ಅಂದರೆ ನಿಜವಾಗಿಯೂ ನೀವು ಬಹಳ ಉದ್ವೃತ್ತರೆ ಅಂದ್ರೆ ಉದ್ಧತವಾದ ಮಾರ್ಗವನ್ನ ತೋರಿಸ್ತಾ ಇದ್ದೀರಿ. ಎಲ್ಲೋ ಗಿರಿ ಕಾಡು ಈ ತರ ಎಲ್ಲ ಓಡಾಡುವಂತಹ ನೀವು ಇಂತಹ ಬಟ್ಟೆಯನ್ನ ಯಾವಾಗ್ಲೂ ಉಡ್ತೀರಾ? ಯಾವತ್ತಾದ್ರೂ ನೋಡಿದೀರಾ? ಯಾವತ್ತಾದ್ರೂ ಉಟ್ಟಿದ್ದೀರಾ? ಅಥವಾ ನೀನಾದ್ರೂ ನಿಜ ಉಡ್ತಾ ಇದ್ದೀರಾ? ಯಾಕೆ ಅಂದ್ರೆ ಈಗ ರಾಜನ ವಸ್ತ್ರಗಳನ್ನ ಇಷ್ಟಪಡ್ತಾ ಇದ್ದಾರ ಅಂದ್ರೆ ನಿಜವಾಗಿಯೂ ನಿಮಗೆ ಗರ್ವ ಮೇಲಿರುತ್ತೆ, ಮೆಚ್ಚ ಮೇಲಿರ್ಬೇಕು. ಯಾತಾಶು ಬಾಲಿಶಾಮೈವಂ ಪ್ರಾಪ್ತ್ಯಂ ನಿರಿಜಿಜೀವಿಷ ಬಧ್ರಂತಿ ಘ್ನಂತಿ ಲುಂಪಂತಿ ದೃಪ್ತಂ ರಾಜಕುಲಾನಿ ವೈ ಬಾಲಿಶಾಃ ಆಶು ಯಾತ ಯದಿ ಜಿಜೀವಿಷಾ ಏವಂ ಮಾ ಪ್ರಾರ್ಥ್ಯಂ ರಾಜಕುಲಾನಿ ದೃಪ್ತಂ ಬಧ್ನಂತಿ ಘ್ನಂತಿ ಲುಂಪಂತಿ ವೈ. ಬಾಲಿಶಾಃ ಮೂರ್ಖರೇ, ಅವಿವೇಕಿಗಳೇ. ಅರ್ಥ ಅಂದ್ರೆ ಇಷ್ಟು ತಿಳುವಳಿಕೆ ಇಲ್ಲದೆ ಇರುವಂತವ್ರೆ. ಆಶು ಯಾತ ಬೇಗನೆ ಇಲ್ಲಿಂದ ಹೊರಟೋಗಿ ಯದಿ
ರೀತಿಯಾಗಿ ಯಾರನ್ನು ಕೇಳಕ್ಕೆ ಹೋಗ್ಬೇಡಿ. ಯಾಕೆ? ರಾಜಕುಲಾನಿ ಅಂದ್ರೆ ರಾಜನಿಗೆ ಸಂಬಂಧಪಟ್ಟಂತಹ ಮನುಷ್ಯರು, ಅಂದ್ರೆ ರಾಜನ ಸೇವಕರು. ತೃಪ್ತಂ ಈ ರೀತಿಯಾಗಿರುವವರು ಸೊಕ್ಕಿದವರು ಅಂತ ಮಾಡಿ ಸೊಕ್ಕಿದಂತಹ ವ್ಯಕ್ತಿಯನ್ನ ಬಧ್ನಂತಿ ಅವರನ್ನ ಸೆರೆ ಹಿಡಿತಾರೆ. ಘ್ನಂತಿ ಅವರನ್ನ ಕೊಲ್ಲುವುದು ಉಂಟು. ಲುಂಪಂತೆ ಅವರಲ್ಲಿರುವ ಎಲ್ಲ ವಸ್ತುಗಳನ್ನು ಸಹ ದೋಚಿ ಬಿಡ್ತಾರೆ. ಹಾಗಾಗಿ ನೀವು ಬಹಳ ಅವಿವೇಕಿಗಳು, ಬೇಗ ಇದರಿಂದ ಓಡ್ ಹೋಗ್ಬಿಡಿ. ಬದುಕಬೇಕು ಅಂತ ಇದ್ರೆ ಹೀಗೆ ಯಾರನ್ನು ಈ ರೀತಿಯಾದ ವಸ್ತುವನ್ನ ಕೇಳಕ್ ಹೋಗ್ಬೇಡಿ. ಯಾಕೆಂದ್ರೆ ಅಲ್ಲಲ್ಲೇ ರಾಜಭಟ್ರು ಓಡಾಡನೆ ಇರ್ತಾರೆ. ಅಂತಹವರು ನಿಮ್ಮಂತಹ ಕೊಬ್ಬಿದವರನ್ನ ಬಂಧನ ಮಾಡ್ತಾರೆ, ಕೆಲಸಕ್ಕೆ ಕೊಂದು ಹಾಕ್ಬಿಡ್ತಾರೆ, ಅಥವಾ ಕೆಲಸಕ್ಕೆ ಅವರಲ್ಲಿರುವ ಎಲ್ಲವನ್ನೂ ಸಹ ಕಿತ್ಕೊಂಡು ಬಂದೆ. ಏವಂ ವಿಕಥಮಾನಸ್ಯ ಕುಪಿತೋ ದೇವಕೀ ಸುತಃ ರಜಕಸ್ಯ ಕರಾಗ್ರೇಣ ಶಿರಃ ಕಾಯಾದಪಾದಯತ್. ಕುಪಿತಃ ದೇವಕೀ ಸುತಃ ಏವಂ ವಿಕಥಮಾನಸ್ಯ ರಜಕಸ್ಯ ಶಿರಃ ಕರಾಗ್ರೇಣ ಕಾಯಾತ್ ಅಪಾದಯತ್. ಕುಪಿತಃ ದೇವಕೀ ಸುತಃ ಕೋಪಗೊಂಡಂತಹ ಕೃಷ್ಣನು ಏವಂ ವಿಕಥಮಾನಸ್ಯ ಹೀಗೆ ಬಾಯಿಗೆ ಬಂದ ಹಾಗೆ ಹೊಡ್ತಾ ಇರುವಂತಹ ರಜಕಸ್ಯ ಶಿರಃ ಆ ಅಗಸನ ತಲೆಯನ್ನ ಕರಾಗ್ರೇಣ ತನ್ನ ಕೈಯಿಂದಲೇ ಹೊಡೆದು ಕಾಯಾದ ಪಾತೆಯದು ಅವನ ಶಿರಸ್ಸನ್ನ ದೇಹದಿಂದ ಕೆಳಗೆ ಬೀಳಿಸಿದ. ಹೀಗೆ ಬಾಯಿಗೆ ಬಂದ ಹಾಗೆ ಹರಡ್ತಾ ಇರುವಂತಹ ಅವನ ಮಾತನ್ನು ಕೇಳಿದಾಗ ಕೃಷ್ಣನ್ಗೆ ಕೋಪ ಬಂತು. ತನ್ನ ಕೈಯಿಂದಲೇ ಹೊಡೆದು ಅವನ ತಲೆಯನ್ನ ಕೆಳಗೆ ಬೀಳಿಸಿದ. ತಸ್ಯಾನುಜೀವಿನ ಸರ್ವೇ ವಾಸಃ ಕೋಶಾನ್ ವಿಸೃಜ್ಯ ವೈ ದುರ್ರುವು ಸರ್ವತೋ ಮಾರ್ಗಂ ವಾಸಾಂಸಿ ಜಗೃಹೇ ಅಚ್ಯುತಃ. ತಸ್ಯ ಅನುಜೀವಿನಃ ಸರ್ವೇ ವಾಸಃ ಕೋಶಾನ್ ವಿಸೃಜ್ಯ ಸರ್ವತಃ ಮಾರ್ಗಂ ದುದ್ರುವು ಅಚ್ಯುತಃ ವಾಸಾಂಸಿ ಜಗೃಹೇ. ತಸ್ಯ ಅನುಜೀವಿನಃ ಸರ್ವೇ ಅವನ ಹಿಂದೆ ಇದ್ದಂತಹ ಅವನ ಅನುಯಾಯಿಗಳೆಲ್ಲರೂ ಸಹ ವಾಸಃ ಕೋಶಾನ್ ವಿಸೃಜ್ಯ ಬಟ್ಟೆಗಳನ್ನ ತಾವು ತಂದಿರುವಂತಹ ವಸ್ತುಗಳ ಎಲ್ಲವನ್ನೂ ಸಹ ಅಲ್ಲಿಯೇ ಬಿಟ್ಟು ಸರ್ವತಃ ಎಲ್ಲ ದಿಕ್ಕಿನಲ್ಲಿಯೂ ಸಹ ಮಾರ್ಗಂ ಮಾರ್ಗವನ್ನು ಹಿಡಿದು ಓಡ್ ಹೋಗ್ಬಿಟ್ರು. ಅಚ್ಯುತಃ ವಾಸಾಂಸಿ ಜಗೃಹೇ ಅಲ್ಲೇ ಬಿಟ್ಟು ಓಡ್ ಹೋಗಿದ್ರಲ್ಲ ಅಲ್ಲಿರುವಂತಹ ವಸ್ತುಗಳನ್ನ ಪರಮಾತ್ಮ ತೆಗೆದುಕೊಂಡ. ಆ ಅಗಸನ ಸೇವಕರೆಲ್ಲರೂ ಸಹ ತಾವು ತಂದಂತಹ ಬಟ್ಟೆ ಉಳಿದ ವಸ್ತುಗಳು ಎಲ್ಲವನ್ನೂ ಸಹ ಅಲ್ಲೇ ಬಿಟ್ಬಿಟ್ಟು ಎಲ್ಲಿ ದಾರಿ ಸಿಗುತ್ತೋ ಅಲ್ಲಿ ಓಡ್ ಹೋಗಿ ತಮ್ಮನ್ನ ಬದುಕಿಸ್ಕೊಂಡ್ರು. ಆಗ ಅಚ್ಯುತನೂ ಸಹ ಅಲ್ಲಿರುವಂತಹ ವಸ್ತುಗಳನ್ನ ತೆಗೆದುಕೊಂಡು ವಸಿತ್ವಾತ್ಮ ಪ್ರಿಯೇ ವಸ್ತ್ರೇ ಕೃಷ್ಣ ಸಂಕರ್ಷಣ ತಥಾ ಶೇಷಾಣಿ ಆದತ್ತ ಗೋಪೇಭ್ಯಃ ವಿಸೃಜ್ಯ ಭುವಿ ಕಾನಿಚಿತ್. ಕೃಷ್ಣಃ ತಥಾ ಸಂಕರ್ಷಣಃ ಆತ್ಮಪ್ರಿಯೇ ವಸ್ತ್ರೇ ವಸಿತ್ವಾ ಶೇಷಾಣಿ ಗೋಪೇಭ್ಯಃ ಆದತ್ತ ಕಾನಿಚಿತ್ ಭುವಿ ವಿಸೃಜ್ಯ ಲತಾಃ ಅಂತ ತಗೋಬೇಕು. ಕೃಷ್ಣಃ ತಥಾ ಸಂಕರ್ಷಣಃ ಕೃಷ್ಣ ಮತ್ತು ಬಲರಾಮರಿಬ್ಬರು ಸಹ ಆತ್ಮಪ್ರಿಯೇ ವಸ್ತ್ರೇ ತಮಗೆ ಯೋಗ್ಯವೆನಿಸಿದಂತಹ ಇಷ್ಟವಾದಂತಹ ವಸ್ತ್ರಗಳನ್ನು ಹಸಿತ್ವಾಕೊಂಡು ಶೇಷಾಣಿ ಉಳಿದವುಗಳನ್ನ ಗೋಪೇಭ್ಯ ಆದತ್ತ ಅಲ್ಲಿರುವಂತಹ ತಮ್ಮ ಸಹೋದರರಾದಂತಹ ಗೋಪಾಲಕರಿಗೆಲ್ಲ ಕೊಟ್ಟರು. ತಾನಿಸು ಭೂಮಿ ವಿಸರ್ಜ ಉಳಿದದ್ದನ್ನ ಅಲ್ಲಿಯೇ ತಲೆದ ಮೇಲೆ ಅಲ್ಲಿರುವಂತಹ ವಸ್ತುಗಳಲ್ಲಿ ತಮಗೆ ಪ್ರೀತಿ ಪಾತ್ರವಾದ ಯಾವ್ದು ಅದನ್ನ ತಗೊಂಡ್ರು. ಉಳಿದ ಬಟ್ಟೆಗಳನ್ನ ಗೋಪಾಲಕರಿಗೆ ಹಂಚಿದ್ರು. ಅದಾದ್ಮೇಲೆ ಉಳಿದವುಗಳನ್ನ ಅಲ್ಲೇ ಬಿಟ್ಟು ಹೊರಟರು. ಎಲ್ಲಿದೆ ನಿಲ್ಲಿಸ್ತೇನೆ. ಅದಾದ್ಮೇಲೆ ಒಬ್ಬ ನೇಯ್ಗೆಯವನು ಸಿಗುತ್ತಾನೆ. ನಾಳೆ ಇಲ್ಲಿ ರಾತ್ರಿ ತಂಗಿ ನಾವು ನಾಳೆ ಬೆಳಗ್ಗೆ ಪ್ರವೇಶ ಮಾಡ್ತೀವಿ, ಪಟ್ಟಣವನ್ನೆಲ್ಲ ನೋಡ್ಕೊಂಡು ಬರ್ತೀವಿ ಅನ್ನೋದಾಗಿ ಹೇಳಿದಾಗ ಅಕ್ರೂರ ಸ್ವಲ್ಪ ಹಿಂಸೆ ಪಟ್ಕೊಳ್ತಾನೆ. ನೀನು ನಮ್ಮ ಮನೆಗೆ ಬರ್ತೀಯಾ ಎನ್ನುವಂತಹ ಭಾವನೆಯಿಂದಾನೇ ನಾನು ಬಹಳ ಆನಂದದಿಂದ ಇದ್ದೇನೆ. ನಿಮ್ಮಿಬ್ಬರನ್ನ ಬಿಟ್ಟು ನಾನು ಮಥುರೆಯನ್ನು ಪ್ರವೇಶ ಮಾಡೋದಕ್ಕೆ ಸಿದ್ಧನಿಲ್ಲ. ನೀನು ಭಕ್ತವತ್ಸಲ, ನಾನು ನಿನ್ನ ಭಕ್ತ. ನನ್ನನ್ನ ಬಿಟ್ಟು ಬಿಡಬೇಡ, ನನ್ನೊಡನೆ ಬಾ, ಎಲ್ಲರೂ ಹೋಗೋಣ. ಎಲ್ಲರ ಜೊತೆ ನನ್ನ ಮನೆಯನ್ನ ನೀನು ಸನಾಥವನ್ನಾಗಿ ಮಾಡಿಬಿಡು. ಮನೆ ಅನ್ನೋದಕ್ಕೆ ಒಂದು ಯೋಗ್ಯತೆಯನ್ನ ಕೊಡು. ಎಲ್ಲರೂ ನನ್ನ ಗೋಪಾಲಕರು ಎಲ್ಲರೂ ಬರ್ಲಿ. ಗೃಹಸ್ಥರಾದಂತಹ ನಮಗೆ ನಿಮ್ಮಂಥವರ ಪಾದಧೂಳಿ ಅನ್ನೋದು ಬಹಳ ಪವಿತ್ರವಾದದ್ದು. ನಿನ್ನ ಪಾದವನ್ನ ತೊಳೆದಂತಹ ನೀರು ಮನೆಗೆ ಬಿದ್ದರೆ ನಮ್ಮಲ್ಲಿರುವ ಅಗ್ನಿಗಳು, ದೇವತೆಗಳು, ಪಿತೃದೇವತೆಗಳು ಎಲ್ಲರೂ ಸಹ ರಾಯಬಿಡ್ತಾರೆ. ನಿನ್ನ ಪಾದಗಳನ್ನ ತೊಳೆದಂತಹ ಮಹಾಪುರುಷ ಎನ್ನುವಂತಹ ಕೀರ್ತಿಗೆ ಭಾಜನನಾದ. ಅಷ್ಟೇ ಅಲ್ಲ, ಯಾರಿಗೂ
ಗಂಗಾಜಲ, 3 ಲೋಕಗಳ ಗಂಗಾಜಲ 3 ಲೋಕಗಳನ್ನು ಸಹ ಪವಿತ್ರಗೊಳಿಸಿಬಿಟ್ಟು ಅದನ್ನ ಶಿವ ತನ್ನ ತಲೆಯಲ್ಲಿ ಧರಿಸಿದ. ಮತ್ತೆ ಆನೆ ಗಂಗಾಜಲ ಸಗರ ಪುತ್ರರನ್ನ ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗೋದಕ್ಕೆ ಕಾರಣವಾಯಿತು. ಹಾಗಾಗಿ ಕೊನೆಯಲ್ಲಿ ಏನೂ ಹೇಳಕ್ಕಾಗದೆ ಅನೇಕ ಗಳನ್ನ ಮಾಡಿ ಅವನಿಗೆ ನಮಸ್ಕಾರವನ್ನ ಮಾಡ್ತಾನೆ. ಆಗ ಭಗವಂತ ಹೇಳ್ತಾನೆ, ಖಂಡಿತ ನಿಮ್ಮ ಮನೆಗೆ ನಾನು ನನ್ನ ಅಣ್ಣಂದರು ಎಲ್ಲರ ಹಿರಿಯರೊಡನೆ ನಾನು ಖಂಡಿತ ಬರ್ತೇನೆ. ಮೊದಲು ಎದುಗಳಿಗೆಲ್ಲ ದ್ರೋಹವನ್ನು ಮಾಡಿದಂತಹ ಕಂಸನನ್ನು ಮೊದಲು ದುಷ್ಟರು ಸಂಹಾರ ಮಾಡಿ ಜನರಿಗೆ ನಾನು ಸಂತೋಷವನ್ನು ಖಂಡಿತ ಉಂಟು ಮಾಡ್ತೇನೆ ಅಂತ ಹೇಳಿ ಸಮಾಧಾನ ಮಾಡಿ ಕಳಿಸ್ತಾನೆ. ಮನಸ್ಸಿಗೆ ಸ್ವಲ್ಪ ಹಿಂಸೆ ಆಗತ್ತೆ ಕ್ರೂರನಿಗೆ, ಆದರೂ ಸಹ ಪರಮಾತ್ಮನ ಮಾತು. ಅವನು ಒಳ್ಳೆಯ ಮನಸ್ಸಿನಿಂದಲೇ ಮಧುರೆಯ ಪಟ್ಟಣವನ್ನು ಪ್ರವೇಶ ಮಾಡಿ ಕಂಸನಿಗೆ ತಾನು ಮಾಡಿದ ಕೆಲಸ ಮತ್ತೆ ಎಲ್ಲರೂ ಹೊರಗಿರೋ ಪಟ್ಟಣದ ಹೊರಗೆ ತಂಗಿದ್ದಾರೆ ಅನ್ನೋ ವಿಷಯವನ್ನು ತಿಳಿಸ್ಬಿಟ್ಟು ಮನೆಗೆ ಹೋಗ್ತಾನೆ. ಇಲ್ಲಿ ಗೋಪಾಲಕರ ಜೊತೆಗೆ ಕೂಡಿದಂತಹ ಕೃಷ್ಣ ಬಲರಾಮನ ಜೊತೆಗೆ ಮಧುರೆಯನ್ನ ಪ್ರವೇಶ ಮಾಡಿದ. ಅದು ಹೇಗೆ ಇತ್ತು ಅನ್ನೋದನ್ನ ವರ್ಣಿಸ್ತಾರೆ. ಉನ್ನತವಾದಂತಹ ಪುರದ್ವಾರ, ಗೃಹದ್ವಾರ ಗಳಿಂದ ಶೋಭಾಯಮಾನವಾಗಿತ್ತು. ಚಿನ್ನದಿಂದಲೇ ಮಾಡಿದಂತಹ ದೊಡ್ಡ ದೊಡ್ಡ ಬಾಗಿಲುಗಳು ತೋರಣಗಳಿಂದ ಅಲಂಕೃತವಾಗಿತ್ತು. ತಾಮ್ರ ಮತ್ತು ಹಿತ್ತಾಳೆಯಿಂದ ಅನ್ವಿತವಾದಂತಹ ಕಣಜ ಮತ್ತೆ ಶತ್ರುಗಳು ಪ್ರವೇಶ ಮಾಡಕ್ಕಾಗದೇ ಇರುವಂತಹ ಕಂದಕಗಳು, ಅತ್ಯಂತ ಸುಂದರವಾದ ಉದ್ಯಾನ ಮತ್ತೆ ಸುಂದರವಾದಂತಹ ಕೈದೋಟಗಳು ಸಹ ಇದ್ವು. ಸುವರ್ಣದಿಂದಲೇ ಅಲಂಕರಿಸಲ್ಪಟ್ಟಂತಹ ವತ್ಸಲಾಕಾರದ ಚೌಕ ವಿಶಾಲ ಭವನ ಕೈತೋಟ, ಇದರಿಂದೆಲ್ಲ ಮಧುರೆ ಅತ್ಯಂತ ಅಲಂಕಾರದಿಂದ ಶೋಭಾಯಮಾನವಾಗಿತ್ತು. ಎಲ್ಲ ರೀತಿಯ ಉತ್ತಮೋತ್ತಮವಾದಂತಹ ಮಣಿಗಳಿಂದ ಅಲಂಕೃತವಾದಂತಹ ಮನೆಯ ಸೂರುಗಳು, ಕಟ್ಟೆಗಳು, ಕಿಟಿಕಿಗಳು ಆದಂತಹ ಸ್ವಚ್ಛವಾಗಿ ನಿರ್ಮಿಸಲ್ಪಟ್ಟಂತಹ ಮೇಲಿನ ಭಾಗಗಳಲ್ಲಿ ಪಾರಿವಾಳಗಳು, ನವಿಲುಗಳು ಸಹ ಕೂಗ್ತಾ ಇವೆ. ರಾಜಮಾರ್ಗಗಳನ್ನ ಅಲಂಕರಿಸಿದ್ದಾರೆ. ಎಲ್ಲ ಕಡೆ ನೀರು ಹಾಕಿ ಸ್ವಚ್ಛ ಮಾಡಿ ಹೂವು, ಚಿಗುರೆಲೆ, ಅರಳು, ಅಕ್ಷತೆ ಎಲ್ಲವನ್ನೂ ಸಹ ಹರಡಿದ್ದಾರೆ. ಮಂಗಳವಾದಂತಹ ಎಲ್ಲ ವಸ್ತುಗಳು ಸಹ ಮನೆಯ ಮುಂದೆ ಅಲಂಕರಿಸಲಾಗಿವೆ. ಇಂತಹ ಮಧುರೆಯನ್ನು ವಸುದೇವನ ಐಶ್ವರ ಮಕ್ಕಳು ಕೃಷ್ಣ ಬಲರಾಮರು ಗೆಳೆಯರ ಜೊತೆಗೆ ಕೂಡಿಕೊಂಡು ರಾಜಮಾರ್ಗದಿಂದ ಮಥುರಾನ ಪ್ರವೇಶ ಮಾಡಿದ್ರು. ಅವರಿಬ್ಬರು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಪಟ್ಟಣದ ಸ್ತ್ರೀಯರೆಲ್ಲರೂ ಸಹ ಬಹಳ ಉತ್ಸಾಹಗೊಂಡು ಎಲ್ಲರೂ ಓಡೋಡಿ ಬರ್ತಾರೆ. ಕೆಲವರು ಹೊರಗೆ ಮೇಲೆ ಹತ್ತಿ ಅವ್ರನ್ನ ನೋಡಕ್ಕೆ ಅಂತ ಅಳ್ಳಿಸ್ಕೊಳ್ತಾರೆ. ಬರುವಂತಹ ಸಂದರ್ಭದಲ್ಲಿ ಅವರು ವಸ್ತ್ರಾಭರಣಗಳನ್ನ ಯಾವ್ದ್ಯಾವ್ದೋ ಎಲ್ಲೆಲ್ಲಿಗೋ ಹಚ್ಕೊಂಡ್ ಬಂದ್ಬಿಟ್ಟಿದ್ದಾರೆ. 2 ಆಭರಣಗಳ ಜೋಡಿ ಇರುವಂತದ್ರಲ್ಲಿ ಒಂದನ್ನ ಹಾಕೊಳ್ಳದೆ ಮರ್ತ್ಬಿಟ್ಟಿದ್ದಾರೆ. ಒಂದು ಕಿವಿಗೆ ಕರ್ಣಕಂಡಲ, ಒಂದೊಂದು ಕೈಗೆ ಮಾತ್ರ ನೂಪುರ, ಒಂದು ಕಣ್ಣಿಗೆ ಮಾತ್ರ ಕಾಳಿಗೆ. ಹೀಗೆ ಬರುವಂತಹ ಕೃಷ್ಣನ್ ನೋಡ್ಬೇಕು ಎನ್ನುವಂತಹ ಒಂದೇ ಬಯಕೆಯಿಂದ ತಾವು ಮಾಡ್ತಾ ಇರುವಂತಹ ಎಲ್ಲ ಕೆಲಸವನ್ನು ಸಹ ಹೇಗೆ ಮಾಡ್ತಾ ಇದ್ದೀನಿ ಅನ್ನೋದು ಮರೆತು ಹೋಗುವಂತಹ ರೀತಿಯಲ್ಲಿ ಅವರು ಆ ತರದಿಂದ ಓಡಿ ಬಂದ್ರು. ತಿಂತಾ ಇದ್ದವರು ತಿನ್ನೋದನ್ನು ಬಿಟ್ಬಿಟ್ಟಿದ್ದಾರೆ. ಅಭ್ಯಂತ ಮಾಡ್ಕೋಬೇಕು ಅಂತ ತೈಲವನ್ನು ಹಚ್ಕೊಂಡು ಸ್ನಾನ ಮಾಡ್ದೇನೆ ಓಡ್ ಬಂದ್ರು. ಎಲ್ಲ ಬರ್ತಾ ಇದ್ದಾರೆ ಅನ್ನೋ ಶಬ್ದ ಕೇಳಿ ಮಲಗಿದವರು ಸಹ ಎದ್ದು ಓಡಿ ಬಂದ್ರು. ಮಕ್ಕಳಿಗೆ ಹಾಲು ಕುಡಿಸ್ತಾ ಇದ್ದಂತ ತಾಯಿರು ಅವರನ್ನ ಅಲ್ಲೇ ಬಿಟ್ಟು ಬಂದ್ರು. ಗಂಭೀರ ನಡಿಗೆಯಿಂದ ಬರ್ತಾ ಇರುವಂತಹ ಪರಮಾತ್ಮನನ್ನ ನೋಡಿ ಆತನ ನಗು, ಆತನ ನೋಟ ಮತ್ತೆ ಲಕ್ಷ್ಮಿಯನ್ನೇ ತನ್ನ ಕಡೆಗೆ ಎಳೆದುಕೊಂಡಂತಹ ಸೌಂದರ್ಯ ಒಂದು. ಅಂತಹ ದೇಹದ ಸೌಂದರ್ಯದಿಂದ ಅಲ್ಲಿರುವ ಎಲ್ಲ ಸ್ತ್ರೀಯರ ಕಣ್ಣುಗಳಿಗೆ ಹಬ್ಬವನ್ನು ಉಂಟು ಮಾಡ್ತಾ ಅವರ ಮನಸ್ಸನ್ನೆಲ್ಲ ಅಪಹಾರ ಮಾಡಿಬಿಟ್ಟ ಪರಮಾತ್ಮ. ಇಲ್ಲಿಯವರೆಗೂ ಅಲ್ಲಿರುವ ಸ್ತ್ರೀಯರ ಮುಖಂಡನ ಬಗ್ಗೆ ಬಹಳವಾಗಿ ಕೇಳಿದ್ರು. ಈಗ ನೇರವಾಗಿ ನೋಡಿದ ತಕ್ಷಣ ಅವರ ಮನಸ್ಸು ಅವನನ್ನೇ ಹಿಂಬಾಲಿಸೋದಕ್ಕೆ ಶುರು ಮಾಡಿತು. ಅವನ ನೋಟ, ಅವನ ಮುಗುಳ್ನಗೆ, ಆ ಮುಗುಳ್ನಗೆಯಲ್ಲಿ ಅಮೃತವನ್ನು ಸುರಿಸುವಂತಹ ಒಂದು ಭಾವ, ಇದೆಲ್ಲ ನೋಡಿ ಅವರು ನಮ್ಮನ್ನು ನೋಡ್ತಾ ಇದ್ದಾನೆ ಎನ್ನುವ ಅರಿವಿಗೆ ಬಂದ ತಕ್ಷಣ ಎಲ್ಲರಿಗೂ ಒಂದು ರೀತಿಯಾದಂತಹ ಹೆಮ್ಮೆ ಉಂಟಾಗಿಬಿಟ್ಟು ಆ ಆನಂದ ಮೂರ್ತಿಯನ್ನ ಕಣ್ಣಿನಿಂದ ಒಳಗೆ ಎಳೆದುಕೊಂಡು ಮನಸ್ಸಿನಲ್ಲಿ ಪ್ರತಿಷ್ಠಾಪಿಸಿಕೊಂಡು ಅಲ್ಲಿಯೇ ಅಪ್ಪಿಕೊಂಡು ರೋಮಾಂಚಿತರಾಗಿಬಿಟ್ರು. ಅನೇಕ ದಿವಸದ ಆ ವಿರಹದ ತಾಪವನ್ನ, ಆ ಮನಸ್ಸಿನ ವ್ಯಾಧಿಯನ್ನ ಅವರು ನೀಗಿಕೊಂಡು ಉಪ್ಪರಿಗೆ ಹತ್ತಿತ್ರಲ್ಲ ಅವರು ಸಹ ಪ್ರೀತಿಯಿಂದ ಮಂಡಲವೆಲ್ಲರೂ ಎಲ್ಲರಿಗೂ ಅರಳಿ ಬಿಟ್ಟಿದೆ. ಅವರನ್ನು ನೋಡಿ ಅವರ ಮೇಲೆ ಹೂವನ್ನ ಅರ್ಪಿಸ್ತಾ ಇದ್ದಾರೆ. ಹೂವು ಎನ್ನುವ ಅರ್ಥ ಕೊಡುವಂತಹದ್ದು ಇನ್ನೂ ಒಂದು ಅರ್ಥ, ಒಳ್ಳೆಯ ಮನೋಸ್ಸನ್ನು ಸಹ ಅವರಿಬ್ಬರಿಗೂ
ನಡುವೆ ಅರ್ಪಿಸಿಬಿಟ್ರು. ಅಲ್ಲಿ ನೋಡಕ್ ಬಂದಂತಹ ದಿಗರೆಲ್ಲರೂ ಸಹ ಯೋಗ್ಯ ರೀತಿಯಲ್ಲಿ ಗಂಧಿ ಅಕ್ಷತೆ ನೀರು ತುಂಬಿದ ಕುಂಭ ಗಂಧಮಾಲ್ಯ ಮತ್ತು ಹೂವದ ಕಣಕೆಗಳಿಂದ ಅವರನ್ನ ಪೂಜಿಸ್ತಾ ಇದ್ದಾರೆ. ಅಲ್ಲಿರುವಂತಹ ಜನರೆಲ್ಲ ಅನ್ಕೋತಾ ಇದ್ದಾರೆ, ನಂದ ಗೋಪಿಯರು ಎಂತಹ ತಪಸ್ಸನ್ನ ಮಾಡ್ಬಿಟ್ಟಿರ್ಬೋದು, ಲೋಕಕ್ಕೆ ಒಂದು ರೀತಿ ಆನಂದವನ್ನು ಉಂಟು ಮಾಡುವಂತಹ, ಪ್ರತಿದಿನ ನೋಡ್ತಿದ್ರು ಅದೊಂದು ಉತ್ಸವದ ರೀತಿಯಲ್ಲಿಯೇ ಇರುತ್ತೆ. ಅಂತಹ ಉತ್ಸವನ್ನೇ ಪ್ರತಿದಿನ ನೋಡ್ತಾರೆ ಉತ್ಸವ ರೂಪದಲ್ಲಿರುವಂತಹ ಕೃಷ್ಣನನ್ನ ಅಂದ್ರೆ ನಿಜವಾಗಿಯೂ ಬಹಳ ಅವರು ಪುಣ್ಯ ಮಾಡಿರ್ಬೇಕು ಅಂತ ಮಾತಾಡ್ಕೊತಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬರ ಅದನ್ನ ಎದುರಿಗೆ ಬರ್ತಾ ಇದ್ದಾನೆ. ಅದನ್ನ ನೋಡಿ ಕೃಷ್ಣ ಹೇಳ್ತಾನೆ, ಆತನ ಹತ್ರ ಒಳ್ಳೊಳ್ಳೆಯ ರಾಜನಿಗೆ ಉಚಿತವಾದಂತಹ ಬಟ್ಟೆಗಳಿರೋದನ್ನು ನೋಡಿ ನಮ್ಮೆದುರಿಗೆ ಯೋಗ್ಯವಾದಂತೆ ಬಟ್ಟೆ ಕೊಡು, ನಿನಗೆ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಆತನಿಗೆ ಯಾವುದೂ ಬೇಡ. ಪರಮಾತ್ಮನಿಗೆ ಅವನು ಆಪ್ತಕಾಮ ಎನ್ನುವ ಶಬ್ದವನ್ನ ಸರಿಯಾದ ರೀತಿಯಲ್ಲಿ ಬಳಸೋದಾದ್ರೆ ಅವನಿಗೆ, ಆದರೂ ಆತ ಬೇಡ್ತಾನೆ ಅಂದ್ರೆ ಎದುರಿಗಿರುವ ವ್ಯಕ್ತಿಗೆ ಏನೋ ಅನುಗ್ರಹ ಮಾಡಬೇಕು ಎನ್ನುವಂತಹ ಭಾವ ಇರುತ್ತೆ ಎನ್ನುವುದೇ ತಾತ್ಪರ್ಯ. ಅಂತಹ ಪರಮಾತ್ಮ ಬೇಡಿದಾಗಲೂ ಸಹ ಅವನು ನಾನು ರಾಜನ ಸೇವಕ ಎನ್ನುವಂತಹ ಗರ್ವ ಇದ್ದಿದ್ರಿಂದ ತಿರಸ್ಕಾರಪೂರ್ವಕವಾಗಲೂ ಕಾಡು ಮೇಡುಗಳಲ್ಲಿ ಅಲಿಯುವಂಥವ್ರು, ನೀವು ಯಾವಾಗಲೂ ಸಹ ಈ ರೀತಿಯ ಬಟ್ಟೆಗಳನ್ನೇ ಹಾಕೊಳ್ತೀರಾ, ಇವತ್ತೇನೋ ರಾಜಯೋಗ್ಯವಾದಂತಹ ಬಟ್ಟೆಗಳನ್ನ ಬಯಸ್ತಾ ಇದ್ದೀರಲ್ಲ, ನಿಮ್ಗೇನಾದ್ರು ಬುದ್ಧಿ ಇದೆಯಾ? ಬದುಕೋ ಬಯಕೆ ಇದ್ರೆ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ. ರಾಜಭಟರು ಹೀಗೆ ಅಹಂಕಾರದಿಂದ ಕೂಡಿದಂಥವ್ರನ್ನ ಬಂಧನ ಮಾಡಿಬಿಡ್ತಾರೆ. ಕೆಲವು ಸತಿ ಹೊಡೆತವೂ ಬಿಡಬಹುದು, ಅಷ್ಟೇ ಅಲ್ಲ ಕೆಲವು ಸತಿ ನಿಮ್ಮಲ್ಲಿರುವಂತಹ ಎಲ್ಲವನ್ನು ತೋರಿಸ್ಕೊಂಡು ಹೋಗ್ಬೋದು. ಹೀಗೆ ಆತ ದುರಹಂಕಾರದಿಂದ ಮಾತಾಡ್ತಾ ಇರುವಾಗ ಕೃಷ್ಣನಿಗೆ ಕೋಪ ಬಂದು ಆತ ತನ್ನ ಕೈಯ ತುದಿಯಿಂದ ಅದನ್ನ ಹೊಡೆದು ಆತನ ದೇಹದಿಂದ ಹೊರಳಿಸಿ ಬಿಟ್ಟ. ಆತನಿಗೆ ಆ ಸ್ಥಿತಿ ಆಗಿದ್ದನ್ನು ನೋಡಿ ಅವನ ಜೊತೆ ಇದ್ದಂತಹ ಒಳ ಸೇವಕರು ಸಹ ತಾವು ತಂದು ಕೊಡಿಸಿದ್ದಂತಹ ವಸ್ತ್ರದ ಗಂಟೆಗಳನ್ನೆಲ್ಲ ಅಲ್ಲಲ್ಲೇ ಬಿಟ್ಟು ಎಲ್ಲರೂ ಸಿಕ್ಕಿದ ಕಡೆ ಓಡಿ ಹೋಗಿ ತಮ್ಮನ್ನು ತಾವು ಮದುವೆ ಮಾಡಿಕೊಂಡ್ರು. ಆಗ ಅಲ್ಲಿರುವಂತಹ ವಸ್ತುಗಳನ್ನೆಲ್ಲ ತೆಗೆದುಕೊಂಡಂತಹ ಪರಮಾತ್ಮ ಬೇಕಾದಂತಹ 2 ವಸ್ತುಗಳನ್ನು ತೆಗೆದುಕೊಂಡು ಉಳಿದದ್ದನ್ನೆಲ್ಲ ಒಬ್ಬರಿಗೆ ಕೊಟ್ಟ, ಕೆಲವನ್ನ ಅಲ್ಲಿ ಏನಾದ ಮೇಲೆ ಬಿಟ್ಟ. ಅದಾದ್ಮೇಲೆ ಒಬ್ಬ ನೇಗೆಯನ್ನು ದರ್ಜಿಯನ್ನು ಬರ್ತಾನೆ. ಆತನ ಆ ಸ್ವಭಾವ ಏನು? ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.